ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಏಪ್ರಿಲ್ 14ನೇ ತಾರೀಕು ಸೋಮವಾರ. ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಆ ಭಗವಂತ ಕೊಡಲಿ ಅಂತ ಕೇಳಿಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದೀರಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಯಾರು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದೀರಿ ಅವ್ರಿಗೂ ಕೂಡ ಶುಭವನ್ನು ಹಾರೈಸೋಣ. ಆ ಭಗವಂತ ನಿಮ್ಮೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಅದೇ ರೀತಿ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಜಾಬ್ ಇಂಟ್ರೆಸ್ಟ್ಗೆ ಹೋಗ್ತಾ ಇದ್ದೀರಿ, ಬಿಸ್ನೆಸ್ ಎಕ್ಸ್ಪಾನ್ಷನನ್ನು ಮಾಡ್ಕೊಳ್ತಿದ್ದೀರಿ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ. ಇವತ್ತು ವಿಶೇಷವಾಗಿ ಸೋಮವಾರ, ಭೋಲೆನಾಥನ ವಾರ, ಕರಿಬಸಜ್ಜಯನ ವಾರ ಅಂತ ಕೂಡ ಹೇಳ್ತಾರೆ. ಸೊ ಆ ಭಗವಂತರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮೆಲ್ಲ ಕೆಲಸಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜಯಂತಿ ಇದೆ. ಸೊ ಸಂವಿಧಾನ ಇವತ್ತೇನಾದರೂ ಭಾರತ ಹೀಗೆ ನಡಿಬೇಕು ಅಂತ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ತುಂಬ ಮಹತ್ವವಾಗಿರ್ತಕ್ಕಂಥದ್ದು. ಸೊ ಅವ್ರ ಬಗ್ಗೆ ಮಾತಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಲೇ ಫೇಮಸ್ ಆಗಿರ್ತಕ್ಕಂಥವ್ರು. ಅವ್ರ ಬಗ್ಗೆ ಸಾಕಷ್ಟು ಇದೆ ವಿಚಾರವನ್ನು ಮಾತಾಡೋದು. ಮೊದಲಿಗೆ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಕ್ರೀಡಾ ಸುದ್ದಿ ಏನಿದೆ ಅಂತ ಕೂಡ ನೋಡ್ತಾ ಹೋಗೋಣ. ದಯವಿಟ್ಟು ಒಂದಷ್ಟು ಕಿವಿ ಮಾತುಗಳು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ದಯಮಾಡಿ ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಮೇಲೆ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗಾಗಿ ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ. ಮತ್ತು ಪ್ರಶ್ನೆಗಳಿಗೆ ಉತ್ತರ ನೀಡುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳಲಿಕ್ಕಾಗಲ್ಲ ಅಂಥೇಳಿ ಅವ್ರು ಬೇಸರ ಪಟ್ಕೊಳ್ತಾರೆ. ಹಾಗೂ ನಿಮಗೆಲ್ಲರ ಅನುಕೂಲಕ್ಕಾಗಿ ಯಾರಿಗೆ ಬೆಳಗ್ಗೆ ನೋಡಲಿಕ್ಕಾಗಲ್ಲ, ಕೆಲಸದ ಒತ್ತಡದಲ್ಲಿ ಇರ್ತೀರಿ, ಮನೆ ಕೆಲಸಗಳಲ್ಲಿ ಹೊರಗಡೆ ಕೆಲಸಕ್ಕೆ ಹೋಗೋರು ಇರ್ತೀರಿ, ಹಾಗಾಗಿ ಅವರಿಗೆಲ್ಲ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರವನ್ನು ಕೂಡ ನಮ್ಮ V1 ವಾಹಿನಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಯಾರಿಗೆ ಬೆಳಗ್ಗೆನೂ ಕೂಡ ಆಗೋದಿಲ್ಲ, ಯಾರಿಗೆ ಸಾಯಂಕಾಲನೂ ಕೂಡ ಆಗೋದಿಲ್ಲ, ಅವರಿಗೆ ಈ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಚಿದಾನಂದ್ ಅವರು ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಅಲ್ಲಿ ನೀವು ನೋಡಿ ಕಾರ್ಯಕ್ರಮವನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸ್ಬೋದು. ಬನ್ನಿ ಹಾಗಾದರೆ ಹೆಚ್ಚು ತಡ ಮಾಡಿದ್ರೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ನಮಸ್ತೆ ದಾವಣಗೆರೆ. ಜೈ ಶ್ರೀರಾಮ್ಪ. ಹೇಳಿ, ತಮ್ಮ ಹೆಸರು? ಭರತ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ಹೇಳಿ ಭರತ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್. ಸರ್ ನಾನು ಫೋಟೋ ಕಳಿಸಿದ್ದೀನಿ ನಿಮ್ಮದು. ನಿಮ್ದು ಫೋಟೋ ಕಳಿಸಿದ್ದೀರಾ? ಹಾ ಸರ್. ಏನಿವತ್ತು ಬರ್ಡೇನಾ ನಿಮ್ದು? ಅಲ್ಲ, ಹನುಮಾನ್ ಜಯಂತಿದು. ಹನುಮಾನ್ ಜಯಂತಿ ಫೋಟೋ ಕಳಿಸಿದ್ದೀರಾ? ಹಾ ಸರ್. ಓಕೆಪ್ಪ, ಸರಿ, ಆಮೇಲೆ ಪ್ರಸಾರ ಮಾಡ್ತೀನಿ. ಸೊ ಏನೇನು ಮಾಡಿದ್ರಿ ಹನುಮಾನ್ ಜಯಂತಿಗೆ? ಏನು ಮಾಡಿಲ್ಲ. ಏನು ಮಾಡ್ಲಿಲ್ವಾ? ಮತ್ತೆ ಏನು ಮಾಡಿಲ್ದಂಗೆ ಫೋಟೋ ಕಳಿಸ್ಬಿಟ್ರಾ? ಓಕೆ. ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಇಲ್ಲ ಸರ್. ಹನುಮಂತನ ದೇವಸ್ಥಾನಕ್ಕೂ ಹೋಗ್ಲಿಲ್ವಾ ಅವತ್ತು? ಇಲ್ಲ. ಯಾಕೆ? ಆಗಿಲ್ಲ. ಹೌದಾ? ಓಕೆಪ್ಪ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಫೋಟೋ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ರಸಾರ ಆಗ್ಬೋದು, ಓಕೆನಾ? ಓಕೆಪ್ಪ, ಥ್ಯಾಂಕ್ ಯು, ಒಳ್ಳೇದಾಗಲಿ. ಕ್ವಶನ್ಸ್ ಇನ್ನೂ ಬಂದಿಲ್ಲಮ್ಮ, ಇನ್ಮೇಲೆ ಬರಬೇಕು. ಬಂದಾದ್ಮೇಲೆ ಕೇಳ್ತೀನಿ, ಓಕೆ? ಓಕೆಪ್ಪ, ಜೈ ಶ್ರೀರಾಮ್. ಎಸ್ ವೀಕ್ಷಕರೇ, ಸೊ ಮಕ್ಕಳು ಹೇಗೆ ಮಾತಾಡಿದ್ರು ಕೂಡ ನಿರ್ಭಯವಾಗಿ ಮಾತಾಡ್ತಾರೆ, ಸತ್ಯವನ್ನೇ ಮಾತಾಡ್ತಾರೆ, ಅದು ತುಂಬ ಖುಷಿ ಆಗುತ್ತೆ. ಸೊ ನಾವ್ಯಾರಾದರೂ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಹೋಗಿ ಬಂದ್ಬಿಟ್ಟೆ ಅಂದ್ಬಿಟ್ಟು ಹೇಳ್ಬಿಡ್ತೀವಿ. ಆದರೆ ಹುಡುಗರು ನೇರವಾಗಿ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿಲ್ಲ ಸರ್, ಆಗಿಲ್ಲ ಸರ್ ಅಂಥೇಳಿ. ಅದು ನಿಜವಾಗ್ಲೂ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು. ಸತ್ಯವನ್ನೇ ಹೇಳಿದಾಗ ಅದನ್ನು ಸ್ವೀಕರಿಸ್ತಕ್ಕಂಥ ಸ್ವಾಭಿಮಾನ ಮನೋಭಾವನೆ ನಮ್ಮದಾಗಿತ್ತು ಅಂದರೆ ಖಂಡಿತ ನಾವು ಕೂಡ ಸತ್ಯವಂತರಾಗಿರ್ತೀವಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಸುಧಾ ಮೇಡಮ್ ಮಾಡ್ತೀರಾ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಹಾ ಸರ್, ಆಯ್ತು ಸರ್. ಶಾವಿಗೆ ಬಾತ್ ಮಾಡಿದ್ವಿ. ಶಾವಿಗೆ ಆಯ್ತು ಸರ್. ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇವತ್ತು ನಮ್ಮ ತಂಗಿ ಮಕ್ಳದ್ದು ಇಬ್ರದ್ದು ಬರ್ತ್ಡೇ ಇದೆ ಸರ್, ವೀಣಾ ವಾಣಿ ಅಂತ. ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಓಕೆ. ಸೊ ನಮ್ಮ ಕಡೆಯಿಂದ ಕೂಡ ವೀಣಾ ವಾಣಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ನಿಮ್ಮಿಬ್ಬರಿಗೂ ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಉದ್ಯೋಗವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಬಹುಶಃ ಇವರಿಬ್ರು ಟ್ವಿನ್ಸ್ ಅನ್ಸುತ್ತಲ್ವಾ? ಸರ್ ಹೌದು. ಫೋಟೋ ಏನಾದರೂ ಕಳಿಸಿದ್ದೀರಾ?
ಹೇಳಿದ್ರು ಸರ್ ಕಳಿಸ್ರಿ ಅಂತ, ಏನ್ ಮಾಡಿದ್ರು ಗೊತ್ತಿಲ್ಲ ಸರ್. ಓಕೆ ಓಕೆ, ಫೋಟೋ ಬಂದಿದೆ ಅಂತೆ, ಫೈನ್. ಫೋಟೋ ಪ್ರಸಾರ ಆಗ್ತಾ ಇದೆ. ಇದೆ ಸರ್, ಫೋಟೋ ಇದೆ. ಓಕೆ ಓಕೆ, ಸೊ ನೀವು ಕೇಳೋದಕ್ಕಿಂತ ಮುಂಚೆನೆ ಕಳ್ಸಿದ್ದಾರೆ ಸರ್ ಫೋಟೋ. ಹೌದು ಹೌದು, ನೀವು ಕೇಳೋದಕ್ಕಿಂತ ಮುಂಚೆ ನಮ್ಮ ಚಿದಾನಂದ್ ಸರ್ ಅವ್ರು ನೋಡ್ಲಿ ಅಂತೇಳಿ ಪ್ರಸಾರ ಮಾಡ್ತಾ ಇದಾರೆ. ಒಂದ್ಸರಿ ಕಣ್ ತುಂಬ್ಕೊಂಬಿಡಿ. ನಮ್ಮ ವೀಣಾ ವಾಣಿ ಇಬ್ರದ್ದು ಫೋಟೋ ಬರ್ತಾ ಇದೆ ಅಮ್ಮ. ಹ್ಞೂ ಸರ್, ಹೌದು ಸರ್. ಓಕೆ, ಅವ್ರಿಗೂ ಹೇಳಿ ಫೋಟೋ ನೋಡ್ಲಿಕ್ಕೆ, ಆಯ್ತಾ? ಆಯ್ತು ಸರ್, ಆಯ್ತು ಸರ್. ಈಗ ಅವ್ರಿಗೆ ನೋಡಕ್ ಆಗ್ಲಿಲ್ಲ ಅಂದ್ರೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕಾರ್ಯಕ್ರಮ ಮರುಪ್ರಸಾರ ಆಗತ್ತೆ. ಆಯ್ತು ಸರ್. ಅವ್ರು ಅಲ್ಲೂ ಕೂಡ ನೋಡಿ ಖುಷಿ ಪಡ್ಬೋದು ಮಾ. ಆಯ್ತು ಸರ್, ಹೇಳ್ತಿ ಸರ್. ಓಕೆ ಮಾ, ಒಳ್ಳೆ. ಸರ್ ಮೊಬೈಲ್ ಅಲ್ಲಿ ಬರ್ಬೇಕು ಅಂದ್ರೆ ಯಾವ್ದೋ ಇದ್ ಮಾಡ್ಬೇಕು ಸರ್ ನಂಬರ್? ಯೂಟ್ಯೂಬ್ ಚಾನಲ್ ಗೆ ಹೋಗ್ಬಿಟ್ಟು, ನೀವು ಯೂಟ್ಯೂಬ್ ಅಂತ ಇರುತ್ತಲ್ಲ. ಹೌದಾ ಸರ್? ಹ್ಞೂ ಸರಿ ಸರ್. ಅಲ್ಲಿಗೆ ಹೋಗ್ಬಿಟ್ಟು ನಮಸ್ತೆ ದೇವನಗರಿ ಅಂತ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ, ಅಥವಾ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಲ್ಲಿ ಪ್ರಸಾರ ಆಗತ್ತೆ. ನಾಳೆ ಪ್ರಸಾರ ಆಗತ್ತೆ. ಹೌದಾ ಸರ್? ಹ್ಞೂ ಸರಿ ಸರ್. ಒಂದ್ ದಿವಸ ತಡವಾಗಿ ಪ್ರಸಾರ ಆಗತ್ತೆ. ಇವತ್ತಿನ ಕಾರ್ಯಕ್ರಮ ಇವತ್ತೇ ನೋಡ್ಲಿಕ್ಕೆ ಸಿಗಲ್ಲ. ಸಿಕ್ಕರೆ ರಾತ್ರಿ 8 ಗಂಟೆ ಮೇಲೆ ಸಿಗ್ಬೋದು, ಇಲ್ಲಾಂದ್ರೆ ನಾಳೆ ಸಿಗತ್ತಮ್ಮ. ಹೌದಾ ಸರ್? ಹ್ಞೂ ಸರಿ ಸರ್. ಓಕೆ ಮಾ, ಹೇಳಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಯಾವ್ದಾದ್ರು ಭಕ್ತಿಗೀತೆ ಹೇಳಕ್ ಇಷ್ಟಪಡ್ತೀರಾ? ಹೇಳ್ತಿ ಸರ್. ಹೇಳಿ. ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ, ಬಾಲರವಿಯ ಕಳೆಯ ಬಾಲರವಿಯ ಕಳೆಯ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಮಸ್ತಕದಲ್ಲಿ ಜಡೆ ಶೋಭಿಸುತ್ತಾಲಿ, ಕಸ್ತೂರಿ ತಿಲಕ ಚಂದನ ಹಣೆಯಲಿ, ವಿಸ್ತರನಗೆ ಮುಖದ ವಿಸ್ತರನಗೆ ಮುಖದ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ, ಬಾಲರವಿಯ ಕಳೆಯ ಬಾಲರವಿಯ ಕಳೆಯ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಜೋಲು ತೀರಲು ಕೊರಳಲು ರುದ್ರಾಕ್ಷಿ, ಜೋಳಿಗೆ ಬಗಲಲ್ಲಿ ತ್ರಿಲೋಕ ರಕ್ಷ, ಕಾಷಾಯಾಂಬರದ ಕಾಷಾಯಾಂಬರದ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ, ಬಾಲರವಿಯ ಕಳೆಯ ಬಾಲರವಿಯ ಕಳೆಯ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಗುರುದೀಪ ಶ್ರೀಹರಿ ನಾದಕದಲ್ಲಿ, ಕರದೀಪವಾಸಿಪ ಶ್ರೀಪಾದ ಯೋಗಿ, ಪ್ರೇಮ ಪುರುಷ ಲಹರಿ ಪ್ರೇಮ ಪುರುಷ ಲಹರಿ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ, ಬಾಲರವಿಯ ಕಳೆಯ ಬಾಲರವಿಯ ಕಳೆಯ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಥ್ಯಾಂಕ್ ಯು ಮಾ. ಸೊ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಮಾ, ಒಳ್ಳೇದಾಗಲಿ. ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಮಾ. ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಬಂದಿದ್ದಾಯಿತು. ಸೊ ಸಪ್ಲಿಮೆಂಟರಿ ಎಕ್ಸಾಮ್ಸನ್ನು ಕೂಡ ಅನೌನ್ಸ್ ಮಾಡಿರೋದ್ರ ಬಗ್ಗೆ ನನಗಾಗಲೇ ಹೇಳಿದ್ದೆ. ಏಪ್ರಿಲ್ 24ಕ್ಕೆ ಆಲ್ರೆಡಿ ಪರೀಕ್ಷೆಗಳು ಅನೌನ್ಸ್ ಆಗಿದೆ. ಸೊ ಸಾಕಷ್ಟು ಪ್ರಿಪ್ರೇಷನ್ಸನ್ನು ಮಾಡ್ಕೊಳೋರ್ಗೂ ಕೂಡ ಅವಕಾಶ ಇದೆ. ಈ ಮಧ್ಯೆ ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಾವು ಕಲಾವತಿ ಅಂತ. ಕಲಾವತಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಮ್ಮ? KTC ನಗರ.
KTG ನಗರದಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನಮ್ಮ ಮಕ್ಳ ಇಬ್ರಿಗ್ರಿ. ಅವ್ರ ಹೆಸರುಮ್ಮ? ರಂಜಿತಾ ಆರ್, ಲಾವಣ್ಯ ಆರ್. ರಂಜಿತಾ ಆರ್, ಲಾವಣ್ಯ ಆರ್. ಇವತ್ತು ಹುಟ್ಟುದಬ್ಬನ ಅವ್ರದ್ದು? ಇಲ್ರಿ, ಹಂಗೆ ಓಕೆ ಓಕೆ. ಸೊ ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ಎಲ್ಲರ ಕಡೆಯಿಂದನೂ ರಂಜಿತಾ ಮತ್ತು ಲಾವಣ್ಯ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಏನು ಓದ್ತಾ ಇದ್ದಾರೆ? ಒಬ್ರು ಓದ್ ಮುಗ್ದಿದೆ ಸರ್, ಓಕೆ ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ. ಒಬ್ರು BCom ಫೈನಲ್ ಇಯರ್. ಓಕೆಮ್ಮ. ಸೊ ಇಬ್ರಿಗೂ ಒಳ್ಳೇದಾಗಲಿ, ಅವ್ರು ನಿರೀಕ್ಷೆ ಮಾಡಿರೋ ಹಾಗೆ ಒಳ್ಳೆ ಉದ್ಯೋಗ ಸಿಗಲಿ. ಸೊ ಗಾಡ್ ಬ್ಲೆಸ್ ಹೇಳ್ತಾ ಇದ್ದೀನಿಮ್ಮ. ಇವತ್ತು ವಿಶೇಷವಾಗಿ ಅಂಬೇಡ್ಕರ್ ಜಯಂತಿ ಇದೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಸರ್ ಎಲ್ಲರಿಗೂ. ಓಕೆಮ್ಮ. ಸೊ ಧನ್ಯವಾದಗಳು. ನಿಮಗೂ ಕೂಡ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗಲಿಮ್ಮ, ಹೀಗೆ ಕರೆ ಮಾಡ್ತಾ ಇರಿಮ್ಮ. ಓಕೆಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಇದೇ ಏಪ್ರಿಲ್ 16 ಮತ್ತು 17ನೇ ತಾರೀಕಿನಂದು CET ಪರೀಕ್ಷೆ ನಡೀತಾ ಇದೆ. ಸೊ CET ಪರೀಕ್ಷೆಗಳಿಗೆ ಸಾಕಷ್ಟು ಪ್ರಿಪ್ರೇಷನ್ಸನ್ನು ಮತ್ತು ಪ್ರಿಕಾಷನ್ಸನ್ನು ತೆಗೆದುಕೊಳ್ಳೋ ವಿಚಾರವಾಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ರೋಹಿತ್ ಜಾಧವ್. ಗೌರಿ? ರೋಹಿತ್. ಓಕೆ, ರೋಹಿತ್ ಜಾಧವ್, ಹೇಳಿಪ್ಪ. ಹ್ಯಾಪಿ ಅಂಬೇಡ್ಕರ್ ಜಯಂತಿ ಸರ್. ಥ್ಯಾಂಕ್ ಯೂಪ್ಪ. ನಿಮಗೂ ಕೂಡ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳು. ತಿಂಡಿ ಆಯ್ತಾ? ಇಲ್ಲ ಸರ್, ಮಾಡ್ತಾ ಇದ್ದೀನಿ ತಿಂಡಿ. ಏನು ತಿಂಡಿಯಪ್ಪ? ಉಪ್ಪಿಟ್ಟಾ? ಓಕೆ. ಉಪ್ಪಿಟ್ಟಂದ್ರೆ ತುಂಬಾ ಇಷ್ಟನಾ? ನೀವು ಮೊನ್ನೆ ಹನುಮಾನ್ ಜಯಂತಿ ದಿನ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಚಿತ್ರಾನ್ನ ಕೊಟ್ರಂತೆ. ನೋಡಿದ್ರಾ? ಅವತ್ತು ನೀವು ಹನುಮಾನ್ ಜಯಂತಿ ದಿನ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಚಿತ್ರಾನ್ನ ಕೊಟ್ರಂತೆ. ನಮ್ಮ ಅಜ್ಜಿ ಹೇಳಿದ್ರು. ಹೌದು ಹೌದು, ಕೊಡ್ತಾ ಇದ್ದೆಪ್ಪ. ನೀವು ಬಂದಿದ್ರಾ? ನಾವು ಈಗ ಇನ್ನೊಂದು ಅಜ್ಜಿ ಮನೆ ಬಂದಿದ್ವಿ. ಇಷ್ಟು ಬೇರೆ ಅಜ್ಜಿ ಮನೆ ಇದ್ವಿ, ಈಗ ಇನ್ನೊಂದು ಅಜ್ಜಿ ಮನೆ ಬಂದಿದ್ವಿ. ಓಕೆ. ಏನ್ ಮಾಡ್ತಾ ಇದ್ರಿ ರಜದಲ್ಲಿ? ಅಜ್ಜಿ ಜೊತೆ ಆಟ ಆಡ್ತಾ ಇದ್ರಾ ಎಲ್ಲ? ಸರ್, ನನ್ನ ತಮ್ಮ ಫೋಟೋ ಕಳಿಸಿದಾನೆ ಸರ್. ಅದು ನಂಬರಿಂದ ಬಂದಿದೆ, ಅದು ಆಫೀಸ್ ಬಹಳ ಇದಾನೆ. ಏನ್ ಫೋಟೋ ಕಳಿಸಿದಾರೆ? ಭರತ್ ಪಿ ಜಾಧವ್ ಅಂತ ಬಂದಿದೆ ಅಂತ ಸರ್. ಓಕೆ ಓಕೆ, ಪ್ರಸಾರ ಮಾಡ್ತೀನಪ್ಪ. ಓಕೆ ಓಕೆ ಓಕೆಪ್ಪ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಪ್ರತಿ ವರ್ಷವೂ ಕೂಡ CET ಪರೀಕ್ಷೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ರೂಪುರೇಷೆಗಳು, ಒಂದಷ್ಟು ಕಂಡೀಷನ್ಸ್ಗಳಿರುತ್ತೆ. ಸೊ ಈ ಬಾರಿಯ CET ಪರೀಕ್ಷೆಗೂ ಕೂಡ ಅದು ಅಪ್ಲೈ ಆಗುತ್ತೆ. ಆದರೆ ಈ ಬಾರಿ ಇನ್ನೊಂದಷ್ಟು AI ಟೆಕ್ನಾಲಜಿನ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೆಕ್ನಾಲಜಿನ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಕ್ರಮಗಳನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡಿ ಆ ವಿಚಾರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹಲೋ, ಹೇಳಿ ತಮ್ಮ ಹೆಸರು? ಸರ್, ನಾನು ಪ್ರೀತಮ್ ಅಂತ. ಪ್ರೀತಮ್. TV ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲಪ್ಪ, ಕರೆ ಕಟ್ಟಾಗ್ಬಿಡುತ್ತೆ ಇವಾಗ. ಹೇಳಿಪ್ಪ, ಏನು ಓದ್ತಾ ಇದ್ದೀರಿ? ಸರ್, ನಾನು 6th ಸ್ಟ್ಯಾಂಡರ್ಡ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಸರ್, ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ನಿಮಗೆ ಶುಭಾಶಯ ಸರ್. ಧನ್ಯವಾದಗಳಪ್ಪ. ನಿಮಗೂ ಕೂಡ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಅಂಬೇಡ್ಕರ್ ಜಯಂತಿ ಬಗ್ಗೆ ಬೇರೆ ಏನು ಗೊತ್ತಿದೆ ನಿಮಗೆ? ಸರ್, ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಅವ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ? ಅಂಬೇಡ್ಕರ್ ಅವ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿದೆ ಸರ್. ಏನು ಗೊತ್ತಿದೆ ಅದನ್ನ ಹೇಳಿ. ಅಂಬೇಡ್ಕರ್ ಬಹಳ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದು. ಆಮೇಲೆ ನಮ್ಮ ಸಂವಿಧಾನ ಬರೆದವ್ರು ಯಾರು ಅಂತ ಗೊತ್ತಾ? ಸಂವಿಧಾನ ಶಿಲ್ಪಿ ಅಂಬೇಡ್ಕರ್. ಎಸ್, ವೆರಿ ಗುಡ್. ಇವತ್ತೇನಾದರೂ ಭಾರತ ಸರ್ಕಾರ ಹೀಗೆ ನಡಿಬೇಕು ಅಂತ ನಡೀತಾ ಇದ್ರೆ, ನಾವುಗಳೆಲ್ಲ ಟ್ಯಾಕ್ಸ್ ಪೇ ಮಾಡೋದು, ಅಥವಾ ನಾವು ಎಲ್ಲ ಒಂದು ಸಂಹಿತೆಯಲ್ಲಿ ಇದ್ದೀವಿ, ಒಂದು ಸಂವಿಧಾನದಲ್ಲಿ ಇದ್ದೀವಿ ಅಂದರೆ ಅದು ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನ ಪುಸ್ತಕದಿಂದಾನೆ. ಓಕೆನೇ?
ಓಕೆ, ಇಷ್ಟೇ ವರ್ಷಕ್ಕೆ ಎಲೆಕ್ಷನ್ ಆಗಬೇಕು, ಇಷ್ಟೇ ವರ್ಷಕ್ಕೆ ಇವರು ಅಧಿಕಾರಾವಧಿ ಮುಗಿಬೇಕು, ಇವರು ಹೀಗೆ ಚುನಾಯಿತರಾಗಬೇಕು, ಪ್ರತಿಯೊಂದನ್ನು ಕೂಡ ಅವ್ರು ಬರೆದಿಟ್ಟಿದ್ದಾರೆ. ಎಸ್ ಸರ್. ಓಕೆ, ಹಾಗಾಗಿ ಅವರಿಗೆ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೀತಾರೆ. ಓಕೆ ಸರ್. ಹಾಗಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲೆಗಳಲ್ಲಿ, ಎಲ್ಲ ಕಡೆ ಗ್ರಂಥಾಲಯಗಳಲ್ಲಿ ಅವರ ಒಂದು ಫೋಟೋ ಕಂಪಲ್ಸರಿಯಾಗಿ ಇರುತ್ತೆ. ಓಕೆ, ಸಾಧ್ಯವಾದ ಸರ್ ಪ್ರಶ್ನೆಗಳು ಬಂದಿಲ್ಲ ಸರ್. ಪ್ರಶ್ನೆಗಳಿನ್ನ ಬಂದಿಲ್ಲಪ್ಪ, ಅನಂತರ ನಾನು ಕೇಳೋ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಎಸ್ ಸರ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ನಾನು CET ಪರೀಕ್ಷೆ ಬಗ್ಗೆ ಒಂದಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೆ. ಏಕೆಂದರೆ ಕೆಲವೊಮ್ಮೆ ಎಕ್ಸಾಮ್ ಹಾಲಿಗೆ ಹೋಗ್ಬಿಟ್ಟಿರ್ತೀವಿ, ಆವಾಗ ನಮ್ಮನ್ನು ಹೊರಗಡೆ ಕಳಿಸ್ತಕ್ಕಂಥ ಅವಕಾಶಗಳಿರುತ್ತೆ. ಸೊ ಹಾಗಾಗಿ ಆ ಥರದ ತಪ್ಪುಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ತುಂಬ ಸಲ ಫಸ್ಟ್ ಟೈಮ್ CET ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿರ್ತೀರಿ. ಸೊ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಯಾವ ಮಕ್ಕಳಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸರ್ಕಾರದಿಂದ ಬಂದಿರತಕ್ಕಂಥ ಆದೇಶವನ್ನು ನಿಮಗೆ ಈ ಸಂದರ್ಭದಲ್ಲಿ ನಮ್ಮ V1 ವಾಹಿನಿ ಮೂಲಕ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲನೇದಾಗಿ ಏನು ಅಂದರೆ, CET ಪರೀಕ್ಷೆ ಬರೀತಕ್ಕಂಥವ್ರು 2 ಗಂಟೆ ಮುಂಚಿತವಾಗಿ ನೀವು ಕೇಂದ್ರದಲ್ಲಿರಬೇಕು ಅಂತಿದೆ. ಸೊ ಹೆಚ್ಚು ಕಡಿಮೆ ಅರ್ಧ ಗಂಟೆಯಿಂದ 1 ಗಂಟೆ ಮುಂಚೆ ಇದ್ರೂ ನಡೆಯುತ್ತೆ. ಸೊ ಅದು ಎಕ್ಸೆಪ್ಷನಲ್ ಇರುತ್ತೆ. ಸೊ ದೂರದಿಂದ ಬರೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ಟೈಮಿಂಗ್ಸನ್ನು ಯೂಶಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಏನೇನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವು ಗಂಡು ಮಕ್ಕಳು ಆಗಿದ್ದರೆ ಯಾವುದೇ ಕಾರಣಕ್ಕೂ ಫುಲ್ ಸ್ಲೀವ್ಸ್ ಶರ್ಟ್ಸನ್ನು ಹಾಕಬಾರ್ದು ಅಂತಕ್ಕಂಥದ್ದು ಒಂದು ರೂಲ್ಸ್ ಇದೆ CET ಪರೀಕ್ಷೆ ಬರೆಯುವಾಗ. ಓಕೆ, ಎರಡನೇದು, ತುಂಬ ಪಾಕೆಟ್ಗಳಿರ್ತಕ್ಕಂಥ ಅಂಗಿ ಹಾಕ್ಕೊಳ್ಳೋ ಹಾಗಿಲ್ಲ. ಸಿಂಪಲ್ ಆಗಿರ್ತಕ್ಕಂಥ ರೌಂಡ್ ನೆಕ್ ಟಿ ಶರ್ಟ್ಸ್ ಅಥವಾ ಶರ್ಟ್ಸ್ಗಳನ್ನು, ನಾರ್ಮಲ್ ಕಾಲರ್ ಇರ್ತಕ್ಕಂಥ, ಕಾಲರ್ ಇಲ್ಲದೇ ಇರತಕ್ಕಂಥ ಟಿ ಶರ್ಟ್ಸ್ನ ಹಾಕ್ಕೊಂಡ್ರು ಒಳ್ಳೆಯದು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎರಡನೇದು, ತುಂಬ ನೀವು ಮೇಲೆ ಜರ್ಕಿನ್ ಹಾಕ್ಕೊಳ್ತೀನಿ ಅಥವಾ ನಾನು ಕೋಟ್ಗಳನ್ನ ಹಾಕ್ಕೊಳ್ತೀನಿ ಅಂದರೆ ಅದಕ್ಕೆಲ್ಲ ಆಸ್ಪದ ಇರೋದಿಲ್ಲ. ಇನ್ನು ನಂಬರ್ 3, ನೀವು ಕಂಪಲ್ಸರಿಗೆ ಹಾಲ್ ಟಿಕೆಟ್ನ ತೊಗೊಂಡು ಹೋಗಲೇಬೇಕು. ನಂಬರ್ 4, ಯಾವುದೇ ಕಾರಣಕ್ಕೂ ನೀವು ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಮೆಂಡರ್ ಆಗಿರ್ಬೋದು, ರಬ್ಬರ್ಗಳನ್ನ ಆಗಿರ್ಬೋದು, ಪೆನ್ಸಿಲ್ಗಳನ್ನ ಆಗಿರ್ಬೋದು, ಮತ್ತು ಯಾವುದೇ ರೀತಿಯ ರಫ್ ಯೂಸ್ ಮಾಡಲಿಕ್ಕೆ ಪೇಪರ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳನ್ನು, ಈ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ಗಳನ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಯಾವುದೇ ಕಾರಣಕ್ಕೂ ಮಾಸ್ಕ್ಗಳನ್ನು ವೇರ್ ಮಾಡೋದಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ಕ್ಯಾಪನ್ನು ವೇರ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಸೊ ದಯವಿಟ್ಟು ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಲ್ ಟಿಕೆಟ್ ಅಂತೂ ಕಂಪಲ್ಸರಿಯಾಗಿ ತೊಗೊಂಡು ಹೋಗಿರಿ. ಸೊ ವೆಲ್ಲಿನ ಅಡ್ವಾನ್ಸ್ ಆಗಿ ಹೋಗಿ ಒಮ್ಮೆ ನಿಮ್ಮ ಒಂದು ವಿಳಾಸ ಎಲ್ಲಿ ಬರುತ್ತೆ, ಯಾವ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ದಾರೆ, ಯಾವ ಕಾಲೇಜ್ ಕೊಟ್ಟಿದ್ದಾರೆ ಅಥವಾ ಯಾವ ಶಾಲೆ ಕೊಟ್ಟಿದ್ದಾರೆ, ಅದನ್ನು ಮೊದಲೇ ತಿಳ್ಕೊಂಡು ಯಾವ ರೀತಿ ನೀವಲ್ಲಿ ನಡ್ಕೋಬೇಕಾಗತ್ತೆ ಅಂಥೇಳಿ ನೋಡ್ಕೊಳ್ಳಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಮೊದಲನೇ ಪತ್ರಿಕೆ ಏನಿದೆ 10:30ರಿಂದ 11:50 ಮೊದಲನೇ ಪತ್ರಿಕೆ ಇರುತ್ತೆ. ಎರಡನೇ ಪತ್ರಿಕೆ ಮಧ್ಯಾಹ್ನ 2:30ರಿಂದ ಬಹುಶಃ 3:50 ಇರುತ್ತೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ 4 ಪತ್ರಿಕೆಗಳಿರುತ್ತೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಮ್ಯಾಥ್ಸ್. ಈ 4 ಪ್ರಶ್ನೆ ಪತ್ರಿಕೆಗಳಿಗೆ ನೀವು ಬರೀಬೇಕು. ಪ್ರತಿಯೊಂದು ಪತ್ರಿಕೆ ಕೂಡ 60 ಅಂಕಗಳಿಗೆ ಇರುತ್ತೆ. ಸೊ ಇದಿಷ್ಟನ್ನು ನೀವು ದಯವಿಟ್ಟು ನೆನಪಿಟ್ಕೊಳ್ಳಿ. ಅದೇ ರೀತಿ ಮಹಿಳೆಯರು ಕೂಡ ಯಾವುದೇ ರೀತಿ ಎಕ್ಸ್ಟ್ರಾ ಕೋಟ್ಗಳನ್ನ, ಜರ್ಕಿನ್ಗಳನ್ನ, ಜಾಕೆಟ್ಗಳನ್ನ ಹಾಕ್ಕೊಳ್ಳಿಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ಇನ್ನು ಎರಡನೇದಾಗಿ, ನೀವು ಮಾಸ್ಕನ್ನು ವೇರ್ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಹೆಣ್ಮಕ್ಳು ಕೂಡ ಯಾವುದೇ ರೀತಿ ಕ್ಯಾಪನ್ನು ವೇರ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತು ಹೆಣ್ಮಕ್ಳು ಕೂಡ ಸಾಧ್ಯವಾದಷ್ಟು ಫುಲ್ ಸ್ಲೀವ್ಸ್ ಡ್ರೆಸ್ಸನ್ನು ಹಾಕ್ಕೊಂಬರಬಾರ್ದು ಅಂತಕ್ಕಂಥದ್ದು ಅಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ಸಲ್ಲಿ ಇದೆ. ಸೊ ದಯವಿಟ್ಟು ಈ ಎಲ್ಲ ಅಂಶಗಳನ್ನು ಹೆಣ್ಮಕ್ಳು ಕೂಡ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಯಾವುದೇ ರೀತಿ ಜಾಮಿಟ್ರಿ ಬಾಕ್ಸ್ ಒಯ್ಯೋ ಹಾಗಿಲ್ಲ, ಪೆನ್ಸಿಲ್, ಮೆಂಡರ್, ಎಕ್ಸ್ಟ್ರಾ ರಫ್ ಪೇಪರ್ ಇವ್ಯಾವುದನ್ನು ಹೆಣ್ಮಕ್ಳು ಕೂಡ ತೊಗೊಂಡು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದೇ ತಿಂಗಳು 16 ಮತ್ತು 17ನೇ ತಾರೀಕು ಇರತಕ್ಕಂಥ CET ಪರೀಕ್ಷೆಗೆ ಇವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನೀವು ದಯವಿಟ್ಟು ನೋಡ್ಕೊಳ್ಳಿ ಅಂಥೇಳಿ ನಾನು ಮತ್ತೊಮ್ಮೆ ಹೇಳ್ತಾ, ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಒಟ್ಟು 3,64,728 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರಂತೆ. ಸೊ ಇದರಲ್ಲಿ 3,44,989 ಮಂದಿ ಅಧಿಕೃತವಾಗಿ ಪರೀಕ್ಷೆ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳಿದ್ದಾರೆ. ಸೊ ನೋಡಬೇಕು, ಇನ್ನೂ ಸುಮಾರು 44,000 ವಿದ್ಯಾರ್ಥಿಗಳು ಅಧಿಕೃತವಾಗಿ ದಾಖಲೆಯನ್ನು ತಗೋಬೇಕಾಗಿದೆ ಅಂತೆ. CET ಕನ್ನಡ ಭಾಷೆ ಪರೀಕ್ಷೆ ಏಪ್ರಿಲ್ 15ರಂದಿದೆ. ಸೊ ಕಾದು ನೋಡಬೇಕು ಹೇಗೆಲ್ಲ ನಡೆಯುತ್ತೆ ಅಂಥೇಳಿ. ಪರೀಕ್ಷೆ ಎಲ್ಲ ರೀತಿಯಿಂದ ಚೆನ್ನಾಗಿ ಆಗಲಿ ಅಂಥೇಳಿ ನಾವು ಕೂಡ ಶುಭ ಹಾರೈಸೋಣ.
ಅದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಖಾಸಗಿ ಶಾಲೆಗಳ ಶುಲ್ಕ ಶೇಕಡ 15ರಿಂದ 20% ಹೆಚ್ಚಳ ಆಗಿದೆ ಅಂಥೇಳಿ ಹೇಳಲಾಗ್ತದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ 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 ಬಹುಶಃ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಹೇಳ್ತಾ ಇದ್ದೆ ನಾನು, ಖಾಸಗಿ ಶಾಲೆಗಳ ಶುಲ್ಕ ಏನಿದೆ ಇದು ಶೇಕಡ 15ರಿಂದ 20% ಜಾಸ್ತಿ ಆಗಿದೆ ಅಂತೇಳಿ ಹೇಳಲಾಗ್ತದೆ. ಸೊ ಈಗಾಗಲೇ ಇರತಕ್ಕಂಥ ಬೆಲೆ ಏರಿಕೆ ಬಿಸಿ ಮಧ್ಯೆ ಇದು ಇನ್ನೊಂದಷ್ಟು ಬರ್ಡನ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಮಧ್ಯಮ ವರ್ಗದ ಕುಟುಂಬಗಳಿಗೇ ಇದು ಹೆಚ್ಚು ಹೊರೆ ಆಗ್ತಕ್ಕಂಥದ್ದು. ಬಡವ್ರ ಮಕ್ಕಳಂತೂ ಹೆಚ್ಚು ಕಡಿಮೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ, ಸೊ ಅವ್ರಿಗೇನು ಡಿಫ್ರೆನ್ಸ್ ಆಗಲ್ಲ. ಶ್ರೀಮಂತರ ಮಕ್ಕಳು ಇನ್ನೇನು ಹೈಫೈ ಆಗಿರ್ತಕ್ಕಂಥ ಸ್ಕೂಲ್ಗಳಲ್ಲೇ ಓದ್ತಿರ್ತಾರೆ, ಅವ್ರಿಗೆ 15-20% ಖಂಡಿತ ಅವ್ರಿಗೇನು ಡಿಫ್ರೆನ್ಸ್ ಆಗಲಿಕ್ಕಿಲ್ಲ. ಆದರೆ ತಿಂಗಳಿಗೆ 10-15 ಸಾವಿರ ದುಡಿಮೆ ಮಾಡಿಕೊಂಡು ನಮ್ಮ ಮಕ್ಕಳು ಕೂಡ ಒಳ್ಳೆ ಶಾಲೆಯಲ್ಲಿ ಓದಬೇಕು ಅಂಥೇಳಿ ವರ್ಷಕ್ಕೆ 20-30 ಸಾವಿರ ರೂಪಾಯಿ ಫೀಸ್ ಕಟ್ತಾ ಇರ್ತಕ್ಕಂಥ ಕುಟುಂಬಗಳಿಗೆ ಈ ಒಂದು 10-15% ನಿಜಕ್ಕೂ ಕೂಡ ತುಂಬ ಭಾರಿ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ 30% ಏನಾದರೂ ಅಂದರೆ 30 ಸಾವಿರ ರೂಪಾಯಿ ಏನಾದರೂ ಫೀಸ್ ಇತ್ತು ಅಂದರೆ ಒಂದೇ ಸಾರಿಗೆ ಅವರಿಗೆ 36ರಿಂದ 38 ಸಾವಿರ ರೂಪಾಯಿವರೆಗೂ ಕಟ್ಟಬೇಕಾಗತಕ್ಕಂಥ ಸಂದರ್ಭ ಬಂದ್ಬಿಡುತ್ತೆ. ಸೊ ಆ 8 ಸಾವಿರ ರೂಪಾಯಿ ಅಂದರೆ ಆ ಒಂದು ಮನೆಯ ಯಜಮಾನ ಹೆಚ್ಚು ಕಡಿಮೆ 1 ತಿಂಗಳ ಸಂಬಳ ಅವನಿಗೆ ಬರ್ಡನ್ ಆಗುತ್ತೆ, ಹೆವಿ ಬೀಳುತ್ತೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದವರು ಕೂಡ ಒಂದಷ್ಟು ಗಮನ ವಹಿಸಿ ಈ ರೀತಿ ನಡ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ. ಅದೇ ರೀತಿ ಖಾಸಗಿ ಶಾಲೆಗಳಲ್ಲಿ ಕೂಡ ನಾನು ಕಾಲೇಜ್ಗಳಲ್ಲೂ ಕೂಡ ಕೇಳ್ಕೊಳ್ತಿದ್ದೀನಿ, ದಯಮಾಡಿ ಇಷ್ಟೊಂದು ಬರ್ಡನನ್ನು ಪೋಷಕರ ಮೇಲೆ ಹಾಕಬೇಡಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಮಳೆ ಬಂದರೂ ಮಳೆ ಹನಿ ನಿಲ್ಲ ಅನ್ನೋ ಹಾಗೆ PUC ಫಲಿತಾಂಶ ಬಂದು ಹೋಯಿತು. ಆದರೆ PUC ಫಲಿತಾಂಶಕ್ಕೆ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂಥೇಳಿ ಹುಡುಕೋದಕ್ಕೆ ಈಗ ಶುರುವಾಗಿದ್ದಾರೆ. ಅದರಲ್ಲೂ ಕೂಡ PUC ಫಲಿತಾಂಶಕ್ಕೆ ಗೊಂದಲನೇ ಕಾರಣ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಕೆಲವೊಂದು ಟೆಕ್ನಿಕಲ್ ಕೋಡ್ಸ್ಗಳು ಗೊತ್ತಾಗಲಿಲ್ಲ ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಕಡೆ ಕೃಪಾಂಕ ಕೊಟ್ಟಿದ್ದರೂ ಕೂಡ ಅದು ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪರೀಕ್ಷೆ ಮುಗಿದಾಯಿತು, ಫಲಿತಾಂಶ ಬಂದಿದ್ದು ಆಯಿತು, ಕಾದು ನೋಡಬೇಕು ಇನ್ನೇನಿದೆ ಅಂತಕ್ಕಂಥದ್ದು. ಅದೇ ರೀತಿ ನಾನು ಆಗಲೇ ಹೇಳಿದೆ, CET ಪರೀಕ್ಷೆಗಳಿಗೆ ಈಗ ಮತ್ತೆ ಅಣುಕು ಪರೀಕ್ಷೆಯನ್ನು ಕೂಡ ಮಾಡ್ತಾಯಿದ್ದಾರಂತೆ ವೆಬಿನಾರ್ ಮೂಲಕ. ಅಂದರೆ ಪರೀಕ್ಷೆಗಳು ಹೇಗಿರುತ್ತೆ, ಏಕೆಂದರೆ ಎಲ್ಲರೂ ಕೂಡ ಫಸ್ಟ್ ಟೈಮ್ ಎಕ್ಸಾಮ್ಸನ್ನು ತೆಗೆದುಕೊಳ್ತಾ ಇರ್ತಾರೆ, ಅವ್ರಿಗೂ ಕೂಡ ಒಂದಷ್ಟು ಆತಂಕ ಇರುತ್ತೆ, ಗಾಬರಿ ಇರುತ್ತೆ. ಪರೀಕ್ಷೆ ಅಂತಕ್ಕಂಥದ್ದೇ ಆತಂಕದ ವಿಚಾರ ಮಕ್ಕಳಿಗೆ. ತುಂಬ ಜನ ಮಕ್ಕಳಿಗೆ ಎಷ್ಟೋ ಜನ ಸ್ವೆಟ್ಟಿಂಗ್ ಆಗಿಬಿಡ್ತಾರೆ, ಎಷ್ಟೋ ಜನ ಓದಿದ್ದೆಲ್ಲ ಮರ್ತೋಗ್ಬಿಡ್ತಾರೆ. ಆದರೆ ದಯವಿಟ್ಟು ಗಾಬರಿ ಆಗಬೇಡಿ. ಸೊ ನಿಮ್ಮ ಒಂದು ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಏನು ಮಾಡ್ತಾಯಿದೆ, CET ಆಕಾಂಕ್ಷಿಗಳಿಗೆ ಅಣುಕು ವೆಬಿನಾರ್ ಮೂಲಕ ತೋರಿಸ್ಕೊಡ್ತಾ ಇದೆ. ಅಂದರೆ ಪರೀಕ್ಷೆಗೆ ನೀವು ಹೇಗೆ ಎಂಟ್ರಿ ಆಗಬೇಕು, ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಏನೆಲ್ಲ ಫಿಲಪ್ ಮಾಡೋದಿರುತ್ತೆ, ಸೊ ಏನು ಅಲೋ ಮಾಡ್ತೀವಿ, ಏನು ಅಲೋ ಮಾಡಲ್ಲ, ನಿಮ್ಮ ಡ್ರೆಸ್ ಕೋಡ್ ಹೇಗಿರಬೇಕು, ಪ್ರತಿಯೊಂದನ್ನು ಕೂಡ ಪ್ರಾತ್ಯಕ್ಷತೆ ಮೂಲಕ ತೋರಿಸುವ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ. ಸೊ ಒಂದು ಹ್ಯಾಟ್ಸ್ ಆಫ್, ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ. ಏಕೆಂದರೆ ಈಗ ಕೆಲವೊಂದು ನೀಟಾಗಿ ಸೂಟು ಬೂಟು ಹಾಕ್ಕೊಂಡು ಕೋಟ್ಗಳನ್ನ ಹಾಕ್ಕೊಂಡು ಹೋಗ್ಬಿಡ್ತಾರೆ ಮಕ್ಕಳು ಗೊತ್ತಾಗ್ದೇ. ಅಲ್ಲಿಗೆ ಹೋದ್ಮೇಲೆ ಈ ಕೋಟ್ನ ಅಲೋ ಮಾಡಲ್ಲ, ಈ ಶರ್ಟ್ಗಳನ್ನ ಅಲೋ ಮಾಡಲ್ಲ ಅಂದರೆ ಪರೀಕ್ಷೆ ಇನ್ನು ಅರ್ಧ ಗಂಟೆ ಇರುತ್ತೆ, ಅವ್ರು ಮನೆಗೆ ಹೋಗಿ ಬರೋಕ್ಕೂ ಆಗಲ್ಲ. ಅದ್ರ ಜೊತೆಗೆ ಈ ಕೋಟ್ಗಳನ್ನ, ಈ ದುಬಾರಿ ವಸ್ತುಗಳನ್ನ ತೊಗೊಂಡು ಹೋಗಿರ್ತಾರೆ, ವಾಚ್ಗಳನ್ನ, ಮೊಬೈಲ್ಗಳನ್ನ, ಅವ್ನು ಎಲ್ಲದರಲ್ಲಿ ಇಡೋಕ್ಕೂ ಆಗಲ್ಲ. ಎಕ್ಸಾಮ್ನರ್ ಹೇಳ್ತಾರೆ, ಇದನ್ನು ನಾನು ಒಳಗಡೆ ಇಟ್ಕೊಂಡ್ರೆ ನನ್ನ ಕುತ್ತಿಗೆ ಬರುತ್ತಪ್ಪ, ನೀನು ಹೊರಗಡೆ ಇಡು, ನೀನು ಪರೀಕ್ಷೆ ಮುಗಿಸ್ಕೊಂಡು ಹೋಗೋವರೆಗೂ ಅದು ಅಲ್ಲಿದ್ದರೆ ನಿನ್ನ ಪುಣ್ಯ, ಇಲ್ಲ ನಾನು ಜವಾಬ್ದಾರಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹುಡುಗ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮ್ ಬರೆಯೋದಾದ್ರೂ ಹೇಗೆ? ಏಕೆಂದರೆ ಕಾಸ್ಟ್ಲಿ ಮೊಬೈಲ್, 20-30 ಸಾವಿರ ಮೊಬೈಲ್ ಇರುತ್ತೆ, ವಾಚ್ಗಳಿರುತ್ತೆ, ಓಕೆ, ಈ ಒಂದೇನೋ ಇಂಪಾರ್ಟೆಂಟ್ ವಸ್ತುಗಳನ್ನ ತೊಗೊಂಬಂದಿರ್ತಾರೆ, ಅದನ್ನು ಅವರು ಅಲ್ಲೇ ಇಟ್ಟು ಬರಬೇಕಾಗತ್ತೆ. ಸೊ ಯಾರಾದರೂ ಒಬ್ಬರು ಅದನ್ನು ತೊಗೊಂಡೋಗ್ಬಿಡ್ಬೋದು ಅನ್ನೋದೊಂದು ಆತಂಕ. ಆ ಕಡೆಗೆ ಪರೀಕ್ಷೆ ಹೇಗೆ ಬರೀತಾನೆ, ಇವೆಲ್ಲ ಸಮಸ್ಯೆಗಳಾಗತ್ತೆ. ಆ ದೃಷ್ಟಿಯನ್ನು ಇಟ್ಕೊಂಡು ಸರ್ಕಾರದವರು ಕೂಡ ಒಂದಷ್ಟು ಸಹಾಯ ಮಾಡೋಕ್ಕೆ ಹೊರಟಿದ್ದಾರೆ. ಒಂದು ಅಣುಕು ತಾಣವನ್ನು, ಅಂದರೆ ಅಣುಕು ಪರೀಕ್ಷೆಯನ್ನು ಮಾಡ್ತಿದ್ದಾರೆ. ಅಂದರೆ ಏನು ಪ್ರಿಲಿಮಿನರಿ ಎಕ್ಸಾಮ್ ಥರ ಅವ್ರಿಗೊಂದು ತೋರಿಸ್ತಾರೆ. ಮೇ ಬಿ AI ಟೆಕ್ನಾಲಜಿನೇ ಯೂಸ್ ಮಾಡ್ಬೋದು, ಅಥವಾ ಇವ್ರನ್ನೇ ಬಳಸ್ಕೊಂಡು ತೋರಿಸ್ಬೋದು. ಅದು ಹೇಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ವೆಬಿನಾರ್ ಮೂಲಕ ತೋರಿಸ್ತಾ ಇದ್ದಾರೆ ಪರೀಕ್ಷೆಗಳು ಹೀಗಿರುತ್ತೆ, ಈ ಪ್ರಿಪ್ರೇಷನ್ಸನ್ನು ನೀವು ಮಾಡ್ಕೋಬೇಕು ಅಂಥೇಳಿ. ಅದೇ ರೀತಿ ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಯೊಂದು ಔಷಧದ ಬೆಲೆನೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಒಂದು ಆತಂಕಕಾರಿ ವಿಚಾರ ಅಂದರೆ ಕಳಪೆ ಔಷಧಿಗಳ ಮಾರಾಟ ಅತಿ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಮನಗಂಡಿರ್ತಕ್ಕಂಥ ಸರ್ಕಾರ 41 ಕಳಪೆ ಔಷಧಿಗಳ ಮಾರಾಟಕ್ಕೆ ಬ್ರೇಕ್ ಹಾಕಿದೆ ಅಂತ. ಸೊ ಇದು ನಿಜಕ್ಕೂ ಕೂಡ ಖುಷಿ ವಿಚಾರ. ಸೊ ದುಡ್ಡು ಕೊಟ್ಟು ಯಾಕೆ ಈ ಒಂದು ಕಳಪೆ ಮಟ್ಟದ ಔಷಧಿಯನ್ನು ಸೇವಿಸಬೇಕು ಅಲ್ವಾ? ಸೊ ಅದೇನೋ ಹೇಳ್ತಾರಲ್ಲ, ದುಡ್ಡು ಕೊಟ್ಟು ಮನೆಗೆ ಮಾರಿ ತೊಗೊಂಬಂದರು ಅನ್ನೋಂಗೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಒಳ್ಳೆಯ ಹೆಜ್ಜೆಯನ್ನು ತೆಗೆದುಕೊಂಡಿದೆ.
ಸೊ 41 ಕಳಪೆ ಔಷಧಿಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಲಿಸ್ಟಿಗೆ ಹಾಕಿದಾರಂತೆ. ಸೊ ಆ ಔಷಧಿಗಳ ಮಾರಾಟ ಇನ್ನು ಮುಂದೆ ನಮ್ಮ ಕರ್ನಾಟಕದಲ್ಲಿ ಇರಲ್ಲ ಅಂಥೇಳಿ ಹೇಳಿದ್ದಾರೆ. ಸೊ ನೋಡಬೇಕು, ಇದಿನ್ನೂ ಕಾರ್ಯರೂಪಕ್ಕೆ ಬರಲಿಕ್ಕೆ ಇನ್ನಷ್ಟು ಸಮಯ ತೊಗೋಬೋದು. ಏಕೆಂದರೆ ಎಕ್ಸಿಸ್ಟಿಂಗ್ ಏನು ಅವ್ರದ್ದು ಸ್ಟಾಕ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿರುತ್ತೆ ಅರೌಂಡ್ ಸ್ಟೇಟ್, ಅದು ಖಾಲಿ ಆಗೋವರೆಗೂ ಬಹುಶಃ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಇನ್ ಟೈಮ್ ಅಲ್ಲಿಂದಾನೇ ಪೂರ್ತಿ ಸ್ಟಾಕ್ಸನ್ನು ವಾಪಸ್ ತರಿಸ್ಕೊಳೋ ಅಂಥ ಆದೇಶ ಕೊಟ್ಟರು ಕೊಡ್ಬೋದು. ಸೊ ಕಾದು ನೋಡಬೇಕು ಯಾವ ರೀತಿ ಅಪ್ಲೈ ಆಗುತ್ತೆ ಅಂಥೇಳಿ. ಅದ್ರ ಜೊತೆಗೆ ಗೋ ಗ್ಯಾಸ್ನಿಂದ LPG ಡೀಲರ್ಶಿಪ್ಪನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಅದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಎಲ್ರಿಗೂ ಆಸಕ್ತಿ ಇರುತ್ತೆ. ಸೊ ನಾವು ಕೂಡ ಏನು LPG ಸಿಲಿಂಡರ್ಗಳನ್ನು ಡೀಲರ್ಶಿಪ್ನ ಹೊಂದಬೇಕು ಅಂಥೇಳಿ. ಸೊ ಗೋ ಗ್ಯಾಸ್ನಿಂದ ಅದನ್ನು ಲಾಂಚ್ ಮಾಡ್ತಾಯಿದ್ರೆ, ಸೊ ನೀವು ಗೋ ಗ್ಯಾಸ್ ವೆಬ್ಸೈಟಿಗೆ ಹೋದರೆ ಅದರದ್ದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಯಾರಿಗಾದರೂ ಆಸಕ್ತಿ ಇದ್ದರೆ LPG ಏನು ಡೀಲರ್ಶಿಪ್ ತೊಗೊಳ್ತಕ್ಕಂಥದ್ದು ನೀವು ಅದನ್ನು ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರ ಏನು ನಿಯೋಜನೆ ಇತ್ತು ಅದನ್ನು ರದ್ದು ಮಾಡ್ತಾ ಇದ್ದಾರೆ ಅಂತೇಳಿ ಕೇಳ್ಪಡ್ತಾ ಇದೆ. ಸೊ ಒಂದಷ್ಟು ಸಮಸ್ಯೆಗಳಿದ್ದರಿಂದ ಅದನ್ನು ರದ್ದು ಮಾಡಿ ಪುನರ್ ನಿಯೋಜನೆ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತೇಳಿ ಹೇಳಿದ್ದಾರೆ. ಸೊ ಕಾದು ನೋಡಬೇಕು ಅದು ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಗೊತ್ತಿಲ್ಲ. ಸೊ ಒಂದು ವೇಳೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ನೀವು ಆನ್ಲೈನ್ ಮೂಲಕ ಕೂಡ ಈಗ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸಲಿಕ್ಕೆ ಅವಕಾಶ ಇದೆ ಅಂತೆ. ಸೊ ದಯವಿಟ್ಟು ನೋಡ್ಕೊಳ್ಳಿ, ಯಾರಾದರೂ ಹೆಸರು ಮಿಸ್ ಆಗಿದ್ದರೆ ಅಥವಾ ಹೊಸದಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಬಂದಿದ್ದರೆ, ಅವರು ಬೇರೆ ಊರುಗಳಿಂದ ಬಂದಿದ್ದರೆ ಅವರ ಹೆಸರುಗಳಲ್ಲಿ ಇರಲಿಲ್ಲ ಅಂದರೆ ಸೊ ಅವ್ರನ್ನ ಸೇರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಸೋದಾದರೆ, ಶಿಕ್ಷಕರ ಕಲ್ಯಾಣ ನಿಧಿಗೆ ಅಜೀವ ಸದಸ್ಯತ್ವ ಕಾರ್ಡನ್ನು ಕೂಡ ಆನ್ಲೈನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರಂತೆ. ಸೊ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನಷ್ಟು ಕ್ವಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ವಿಶ್ವಕ್ಕೆ ಚೀನಾದ ಇಂಜಿನಿಯರಿಂಗ್ ಸಾಮರ್ಥ್ಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಭಾರತದ ಮೂಲಕ. ಐಫೆಲ್ ಟವರ್ಗಿಂತ 3 ಪಟ್ಟು ಹೆಚ್ಚು ತೂಕದ ಸೇತುವೆ ಉದ್ಘಾಟನೆಗೆ ಸಜ್ಜಾಗಿದೆ ಅಂತೆ. ಸೊ ನಿಜಕ್ಕೂ ಖುಷಿ ವಿಚಾರ. ಸೊ ಏನೇನು ಸಾಧ್ಯವಾಗತ್ತೆ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಸೊ ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಏನೋ ರಜಾ ಇದೆ ಅಂಥೇಳಿ ಪ್ರವಾಸಕ್ಕೆ ಹೋಗೋರು ಸ್ವಲ್ಪ ಹುಷಾರಾಗಿರಿ ಅಂಥೇಳಿ. ಅಂಥದ್ದೇ ಒಂದು ದುರ್ಘಟನೆ ನಡೆದಿದೆ. ಯೋಧ ಸಹಿತರಾಗಿ ಕುಟುಂಬ ಸಮೇತರಾಗಿ ನದಿಗೆ ವಿಹಾರಕ್ಕಾಗಿ ಹೋಗಿರ್ತಕ್ಕಂಥ ಒಂದು ಕುಟುಂಬದ 2 ದಾರುಣ ಸಾವನ್ನಪ್ಪಿದ್ದಾರೆ. ಸೊ ದಯವಿಟ್ಟು ಹುಷಾರಾಗಿರಿ, ಎಲ್ಲಿಗೆ ಹೋಗುವಾಗ ಎಚ್ಚರಿಕೆಯಿಂದ ಇರಿ ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಸೊ ಜಾತಿ ಗಣತಿ ಲಾಂಚ್ ಮಾಡಲ್ಲ, ಅದರ ವರದಿ ಬಹಿರಂಗ ಮಾಡಲ್ಲ ಅಂಥೇಳಿನೇ ಕೊನೆಗೂ ಸರ್ಕಾರ ಜಾತಿ ಗಣತಿ ವರದಿಯನ್ನು ಬಹಿರಂಗಗೊಳಿಸಿದೆ. ಸೊ ಒಂದು ವಿಚಾರಗಳೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಒಂದು ಅಂಕಿಅಂಶದ ಪ್ರಕಾರ 75.25 ಲಕ್ಷ ಮಂದಿ ಇರ್ತಕ್ಕಂಥ ಮುಸ್ಲಿಮರು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂಥೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿ ಇವರು ಒಟ್ಟು ರಾಜ್ಯದ ಜನಸಂಖ್ಯೆಯ ಶೇಕಡ 18.70% ಮಂದಿ ಇದ್ದಾರೆ ಅಂತ ಹೇಳಲಾಗಿದೆ. ಹಾಗೆಯೇ ಪರಿಶಿಷ್ಟ ಜಾತಿಯಲ್ಲಿ 1.9 ಕೋಟಿ ಇದ್ದರೂ ಕೂಡ ಇವರ ಒಂದು ಅಡಿಯಲ್ಲಿ 101 ಇತರೆ ಜಾತಿಗಳು ಬರೋದ್ರಿಂದ ಇದನ್ನು ಒಂದೇ ಒಂದು ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಿಲ್ಲ ಅಂಥೇಳಿ ಹೇಳಲಾಗ್ತಾರೆ. ಸೊ ಲಿಂಗಾಯತು ಹೆಚ್ಚು ಕಡಿಮೆ 81 ಲಕ್ಷ ಜನ ಇದ್ದಾರಂತೆ. ಆದರೂ ಕೂಡ ಇದರಲ್ಲಿ ಬೇರೆ ಬೇರೆ ಜಾತಿಗಳು ಬರೋದ್ರಿಂದ ಇದನ್ನು ಕೂಡ ಸಂಪೂರ್ಣವಾಗಿ ಲಿಂಗಾಯತ ಅಂಥೇಳಿ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಪ್ರವರ್ಗ ಎ ಅಡಿಯಲ್ಲಿ 77 ಲಕ್ಷ ಬರ್ತಾರಂತೆ, ಉಪಜಾತಿ ಅಡಿಯಲ್ಲಿ 72 ಲಕ್ಷ ಬರ್ತಾರಂತೆ. ಸೊ ಹೀಗೆ ಬಂದಿದ್ದಾರೆ. ಬ್ರಾಹ್ಮಣರು 15 ಲಕ್ಷ ಇದ್ದಾರಂತೆ, ಒಕ್ಕಲಿಗರು 61 ಲಕ್ಷ ಇದ್ದಾರಂತೆ, ಕುರುಬರು 43 ಲಕ್ಷ ಇದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು ಇದು ಹೇಗೆಲ್ಲ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ಬೋದು ಅಂಥೇಳಿ ನೋಡಬೇಕಿದೆ. ಅದರ ಜೊತೆಗೆ ಉಕ್ರೇನ್ನಲ್ಲಿರುವ ಭಾರತೀಯ ಔಷಧ ಕಂಪನಿಯೊಂದರ ಮೇಲೆ ರಷ್ಯಾ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಇದು ಕೂಡ ಆತಂಕಕಾರಿ ವಿಚಾರ. ಭಾರತದ ಒಂದು ಔಷಧ ಗೋದಾಮಿನ ಮೇಲೆ ಆಗಿರ್ತಕ್ಕಂಥದ್ದು ತುಂಬ ದುರಂತ ಅಂಥೇಳಿ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅದೇಗೆ ಈ ಥರ ಎಲ್ಲರೂ ಕೂಡ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ನಮ್ಮ ದಾವಣಗೆರೆ ನಗರ ಮಟ್ಟಿಗೆ ಹೇಳೋದಾದರೆ ಇವತ್ತು ಮತ್ತು ನಾಳೆ ನಗರದ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಶಿರ್ಡಿಯಿಂದ ತಂದಿರತಕ್ಕಂಥ ಏನು ಬಾಬಾ ಅವರ ಪಾದುಕೆ ಇದೆ ಅದರ ಸಂಪೂರ್ಣ ದರ್ಶನವನ್ನು, ಅಖಂಡ ದರ್ಶನವನ್ನು ನಗರದ MCC B ಬ್ಲಾಕ್ನಲ್ಲಿ ಇರ್ತಕ್ಕಂಥ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಭಕ್ತಾದಿಗಳ ದರ್ಶನಕ್ಕೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ಹಲೋ ಹೇಳಿ, ತಮ್ಮ ಹೆಸರು? ಶ್ರಾವಣಿ.
ಶ್ರಾವಣಿ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಅಂಕಲ್, ನೀವು? ಸೂಪರ್ ಆಗಿದ್ದೀನಿ. ಮತ್ತೆ ತಿಂಡಿ ಆಯ್ತಾ? ಹಾ ಅಂಕಲ್, ನಿಮ್ದು? ನಂದು ಇಲ್ಲ, ನಿಮ್ಮನೆಗೆ ಬರಬೇಕು ಅಂತ. ಏನು ಮಾಡಿದಿರಿ? ನಮ್ಮನೇಲಿ ಇವತ್ತು ಪುಳಿಯೋಗ್ರೆ. ಪುಳಿಯೋಗರೆನಾ? ಓಕೆ. ನೀವು ಮಾಡಿದ್ದ ಅಮ್ಮ ಮಾಡಿದ್ದ? ಅಮ್ಮ ಮಾಡಿದ್, ನಂಗ್ ಮಾಡಕ್ ಬರಲ್ಲ. ಇನ್ನೂ ಕಲ್ತಿಲ್ವಾ? ಯಾವಾಗ ಕಲಿತೀರಿ? ಅಂದ್ರೆ ಬರೇ ಟೀ ಮಾಡಕ್ ಬರುತ್ತಷ್ಟೇ. ಹೌದಾ? ಓಕೆ ಓಕೆ. ನಾನು ನಿಮ್ಮನೆಗೆ ತಿಂಡಿ ತಿನ್ನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬರ್ರಿ ಅಂಕಲ್, ಪರವಾಗಿಲ್ಲ ನಂಗೆ. ಇಲ್ಲ ಇಲ್ಲ, ನೀವು ಮಾಡಿಕೊಟ್ಟಿರ್ತಿರಲ್ಲ ಅವಾಗ ಬರ್ತೀನಿ, ಓಕೆನಾ? ನೀವು ಯಾವಾಗ ಕಲಿತೀರಿ ನಂಗೆ ಕಲ್ತ ಮೇಲೆ ನಂಗೆ ಹೇಳಿ, ಅಂಕಲ್ ನಾನು ಇದು ಕಲ್ತಿದ್ದೀನಿ ಅಂತ ಹೇಳಿ, ಆವಾಗ ನಾನು ನಿಮ್ಮನೆಗೆ ತಿಂಡಿ ತಿನ್ನಕ್ಕೆ ಬರ್ತೀನಿ, ಓಕೆ? ಹಾ ಅಂಕಲ್. ಓಕೆಮ್ಮ. ಏನು ಮಾಡ್ತಾ ಇದ್ರಿ ರಜದಲ್ಲಿ ಇವಾಗ? ನಾನು ಡ್ಯಾನ್ಸ್ ಕ್ಲಾಸಿಗೆ ಅಂದ್ರೆ ಸಮ್ಮರ್ ಹಾಲಿಡೇಸ್ಗೆಲ್ಲಾದ್ರೂ ಊರಿಗೆ ಹೋಗ್ಬೇಕು. ಹೌದಾ? ಓಕೆ. ಅಜ್ಜಿ ಊರಿಗೆ ಹೋಗ್ಬೇಕಂತ ಇದೆ. ಯಾವ ಊರಿಗೆ? ಚಿತ್ರದುರ್ಗ. ಚಿತ್ರದುರ್ಗನಾ? ಓಕೆ. ಅಜ್ಜಿ ಊರಿಗೆ ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ಹೋಗಿದ್ದೀರಾ? ಹಾ ಹೋಗಿದ್ದೀನಿ. ಓಕೆ. ಚಿತ್ರದುರ್ಗದಲ್ಲಿ ಕೋಟೆಗೆ ಹೋಗಿದ್ದೀರಾ? ಹಾ ಹೋಗಿದ್ದೀನಿ. ಏನೇನು ನೋಡಿದಿರಿ ಅಲ್ಲಿ? ಒಂದ್ಸರಿ ನಮ್ ಸ್ಕೂಲಿಂದಾನು ಕರ್ಕೊಂಡ್ ಹೋಗಿದ್ರು. ಹಾಂ. ಮತ್ತೆ ಅಮ್ಮ ಅಜ್ಜಿ ಎಲ್ಲ ಸೇರ್ ಕರ್ಕೊಂಡ್ ಹೋಗಿದ್ರು. ಓಕೆ. ಏನು ಇಷ್ಟ ಆಯಿತು ನಿಮಗೆ ಕೋಟೆಯಲ್ಲಿ ತುಂಬ? ಅಲ್ಲಿ ಆ, ದಾಳಿ ಮಾಡೋರೆಲ್ಲ ಫುಲ್ ಒಳಗಡೆ ಹೋಗೆಲ್ಲ ನೋಡ್ತಾರಲ್ಲ, ಅದು ಅಲ್ಲಿ ಹೋದಾಗ ಅಲ್ಲಿ ಬಹಳ ಇಷ್ಟ ಆಗಿತ್ತು. ಓಕೆ ಓಕೆ. ಅಲ್ಲಿ ಎಲ್ಲ ನೋಡಿದ್ರಾ ಕೋಟೆ ಎಲ್ಲ ಹೇಗಿದೆ ಅಂತ ಹೇಳಿ? ಹಾ ನೋಡಿದ್ವಿ. ಅಲ್ಲಿ ಮೇಲೆ ಹೋದರೆ ತುದಿಗೆ ಪೂರ್ತಿ ಚಿತ್ರದುರ್ಗ ಕಾಣಿಸುತ್ತೆ, ಅದನ್ನ ನೋಡಿದ್ರಾ? ನಾನ್ ಅರ್ಧ ಹತ್ತಿ ಮತ್ತೆ ಹತ್ತಕ್ಕಾಗ್ಲಿಲ್ಲ ಅಂತೇಳಿ ಇಳಿದ್ಬಿಟ್ಟೆ. ಹೌದಾ? ಓಕೆ ಓಕೆ. ಸೊ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ ರಜದಲ್ಲಿ, ಆಯಿತಾ? ಆಟನೂ ಆಟ ಆಡಿ. ಸೊ ನಿಮಗೆ ಡ್ಯಾನ್ಸ್ ಮಾಡಬೇಕು ಅಂತ ಇಷ್ಟಿದ್ರೆ ಡ್ಯಾನ್ಸ್ ಮಾಡಿ. ಈ ಒಂದು 2 ಮಂತ್ಸನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಆಯಿತಾ? ಸಾಧ್ಯವಾದಷ್ಟು ಪುಸ್ತಕಗಳಿಂದನೂ ದೂರ ಇರಬೇಡಿ. ಎಷ್ಟೊತ್ತು ಆಟ ಆಡಬೇಕು ಅಷ್ಟೊತ್ತು ಆಟ ಆಡಿ. ಅದ್ರ ಜೊತೆಗೆ ಸ್ವಲ್ಪ ದಿನಕ್ಕೆ ಅರ್ಧ ಗಂಟೆನಾದರೂ ಅಷ್ಟೇ, 1 ಗಂಟೆ ಆದರೂ ಅಷ್ಟೇ ಸ್ವಲ್ಪ ಪುಸ್ತಕ ಕಡೆ ಗಮನ ನೋಡ್ತಾ ಇರಿ. ಸೊ ಆವಾಗ ನೀವು ಓದೋದಕ್ಕೆ ಸಹಾಯ ಆಗುತ್ತೆ, ಯಾವುದೂ ನಿಮ್ಗೆ ಟಚ್ ಬಿಟ್ಟು ಹೋಗಲ್ಲ, ಓಕೆ? ಓಕೆಪ್ಪ. ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ, ಚೆನ್ನಾಗಿ ಓದಿ. ವಿಶ್ ಮಾಡ್ಬೇಕಿತ್ತು. ಹೇಳಿಮ್ಮ, ಯಾರಿಗೆ ವಿಶ್ ಮಾಡಬೇಕು? ನಮ್ಮ ಮಾಮ ಚಳ್ಳಕೆರೆಯಲ್ಲಿ ಇದಾರೆ, ಅವರು ಕ್ರಿಕೆಟ್ ಆಡ್ತಿದ್ದಾರೆ. ಅದು ಟಿವಿ ನೈನಲ್ಲಿ ಎಲ್ಲ ಬರುತ್ತೆ. ಅವ್ರ ಹೆಸರೇನು? ಅವ್ರ ಹೆಸರು ಶಿವ ಅಂತ, ಶಿವಮೊಮ್ಮ ಅಂತ. ಶಿವ. ಓಕೆ. ಯಾವ ಟೀಮಲ್ಲಿ ಆಟ ಆಡ್ತಿದ್ದಾರೆ? ಅದು ಗೊತ್ತಿಲ್ಲ ಅಂಕಲ್, ಆದ್ರೆ ಟಿವಿ ನೈನಲ್ಲಿ ಎಲ್ಲ ಬರುತ್ತೆ ಅಂತ ಹೇಳಿದ್ರು. ಹೌದಾ? ಓಕೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕಿತ್ತು. ಖಂಡಿತ ಅಮ್ಮ. ಸೊ ನಿಮ್ಮ ಶಿವು ಮಾಮ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅವರು ಇನ್ನಷ್ಟು ಚೆನ್ನಾಗಿ ಆಟ ಆಡಿ ನಮ್ಮ ರಾಜ್ಯಕ್ಕೆ ಹೆಸರು ತರಲಿ ಅಂತ ನಾನು ಕೇಳ್ಕೊಳ್ತೀನಿಮ್ಮ, ಓಕೆನಾ? ಅಂಕಲ್, ಇವತ್ತು ಅಂಬೇಡ್ಕರ್ ಜಯಂತಿ ಇದೆ, ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಅಂಬೇಡ್ಕರ್ ಜಯಂತಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂಕಲ್. ಓಕೆಮ್ಮ, ಅಂಕಲ್ ನಂಗೆ ಭಗವದ್ಗೀತೆ ಗೊತ್ತಿದೆ, ಸ್ವಲ್ಪ ಹೇಳ್ಬೋದಾ? ಓ ಖಂಡಿತ ಹೇಳಿ. ಜ್ಞಾನ ಶ್ಲೋಕ. ಓಂ ಪ್ರಾತಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಪ್ರಪನ್ನ ಪಾರಿಚಾತಾಯ ಸ್ತೋತ್ರ ವೈತ್ರೈಕ ಪಾಣೆಯೋ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದ್ರುಹೇ ನಮಃ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಎಲ್ಲಿ ಕಲ್ತ್ರಿ ಇದನ್ನ? ಸ್ಕೂಲಲ್ಲಿ ಒಂದ್ ಪೀರಿಯಡ್ ಇದೆ ಭಗವದ್ಗೀತೆ ಅಂತ. ವೆರಿ ಗುಡ್. ಯಾವ ಸ್ಕೂಲ್ ಓದ್ತಾ ಇರೋದು ನೀವು? ರಿಷಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ರಿಷಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಸೊ ನಿಮಗೋಸ್ಕರ ಒಂದು ಭಗವದ್ಗೀತೆ ಅಂತ ಪ್ರತಿ ದಿವಸ ಇರುತ್ತೆ, ಅದು ವಾರಕ್ಕೊಮ್ಮೆನಾ? ವಾರಕ್ಕೊಮ್ಮೆ ಇರುತ್ತೆ, ಥರ್ಸ್ಡೇ ಇರುತ್ತೆ. ಓಕೆ. ಸೊ ಅಲ್ಲಿ ನಿಮ್ಗೆ ಭಗವದ್ಗೀತೆ ಸರಿ ಮಾಡಲ್ಲ, ಎಕ್ಸಾಮ್ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಬುಕ್ ತಗೊಂಬಂದು ದಿನಾನು ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ. ಸೊ ಪ್ರತಿ ವಾರ ಭಗವದ್ಗೀತೆ ಒಂದೊಂದು ಶ್ಲೋಕ ಹೇಳ್ಕೊಡ್ತಾರಾ?
ಹಾ ಶ್ಲೋಕ ಹೇಳ್ಕೊಡ್ತಾರೆ. ವೆರಿ ಗುಡ್, ತುಂಬ ಒಳ್ಳೆಯದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಭಗವದ್ಗೀತೆ ಓದ್ಬಿಟ್ರೆ ಸಾಕು, ಪ್ರಪಂಚದ ಎಲ್ಲ ಪುಸ್ತಕಗಳನ್ನು ಓದಿರ್ತಕ್ಕಂಥ ಜ್ಞಾನ ನಿಮ್ಗೆ ಸಿಗತ್ತೆ. ಯೂಟ್ಯೂಬ್ ಅಲ್ಲಿ ನಾನು ಮೊನ್ನೆ ನೋಡ್ದೆ ಅಂಕಲ್, ಏನಂತ ಸರ್ಚ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಕೆಳಗಡೆ ಅದರಲ್ಲಿ ಲಿಂಕ್ ಬರ್ತಾ ಇದೆ. ಸೊ ಡೀಟೇಲ್ಸ್ ಬರ್ತಾ ಇದೆ. ನಮಸ್ತೆ ದೇವನಗರಿ ಅಂತ ಹೊಡೆದ್ರಿ ಅಂದರೆ ಹಾ ಅಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಸಿಗತ್ತೆ. ಹಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಪಾ, ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಕೂಡ ಅಂಬೇಡ್ಕರ್ ದಿನದ ಜಯಂತಿ ಖಂಡಿತಮ್ಮ. ಸೊ ನಿಮಗೂ ಕೂಡ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ತುಂಬ ಖುಷಿಯಾಗತ್ತೆ. ರಿಷಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಶಾಲೆಯಲ್ಲಿ ವಾರಕ್ಕೊಮ್ಮೆ ಭಗವದ್ಗೀತೆಯನ್ನು ಕಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಶಾಲೆಯ ಸಿಬ್ಬಂದಿಗಳಿಗೆ, ಶಾಲೆಯ ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ನಾನೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ನಿಜಕ್ಕೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳ ಆದಿಯಾಗಿ ಎಲ್ಲ ಕಡೆ ಈ ಭಗವದ್ಗೀತೆಯ ಒಂದು ಪೀರಿಯಡ್ ಆದರೂ ವಾರಕ್ಕೆ ಇಟ್ಟರೆ ಮಕ್ಕಳಲ್ಲಿ ನಿಜಕ್ಕೂ ಕೂಡ ಅತ್ಯಂತ ಒಂದು ಮಹತ್ತರವಾದ ಬದಲಾವಣೆಯನ್ನು ಕಾಣ್ಬೋದು ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ವಿನೋದಮ್ಮ ಅಂತ ಸರ್, ನಾವು ಮಾಡ್ತಿರ್ತೀವಿ ಅವಾಗ ಇವಾಗ. ಓಕೆ ವಿನೋದಮ್ಮ ಅವರೇ, ತಿಂಡಿ ಆಯ್ತಾ? ಆಯ್ತು ಸರ್, ರೊಟ್ಟಿ ಜವಳಿಕಾಯಿ ಪಲ್ಯ. ಬರ್ರಿ ಸರ್ ಊಟ ಮಾಡ್ರಿ. ವಾವ್, ರೊಟ್ಟಿ ಜವಳಿಕಾಯಿ ಪಲ್ಯ. ನಂದು ಇನ್ನೂ ತಿಂಡಿ ಆಗಿಲ್ಲ, ಬಾಯಲ್ಲಿ ನೀರು ಬರ್ತಾ ಇದೆ. ನಮ್ಮ ಮನೆ ಜಾಸ್ತಿ ಕಂಡ್ರಿ, ತಿಂಡಿ ವಾರದಲ್ಲಿ ಒಂದ್ಸರಿ 2 ಸರಿ ಮಾಡ್ತೀವಿ ಅಷ್ಟೇ. ಆಗ್ಲಿ, ತುಂಬಾ ಖುಷಿ ಆಯ್ತು ಮಾ. ರೊಟ್ಟಿ ಪಲ್ಯನ ಜಾಸ್ತಿ ಮಾಡೋದು. ಆಗ್ಲಿ. ಸೊ ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಯಾರಿಗೂ ಶುಭಾಶಯ ಹೇಳ್ಬೇಕಿಲ್ಲ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಓಕೆ. ಸೊ ಅಂಬೇಡ್ಕರ್ ಅವ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಇಲ್ಲ ಸರ್, ಅಷ್ಟೊಂದು ಗೊತ್ತಿಲ್ಲ. ಓಕೆ. ಸೊ ಇವತ್ತು ನಮ್ಮ ಭಾರತ ದೇಶದ ಸಂವಿಧಾನ ನಿಂತಿರೋದೇ ಈ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನ ಪುಸ್ತಕದ ಮೇಲೆ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಮತ್ತೊಮ್ಮೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹೌದು ಸರ್, ಇದು ಸರ್ ಮೊಬೈಲ್ ಇಂದ ಮಕ್ಕಳು ದೂರ ಇರ್ಬೇಕು, ಪ್ರೆಗ್ನೆಂಟ್ ಹೆಣ್ಮಕ್ಳೆಲ್ಲ ದೂರ ಇರ್ಬೇಕು ಅಂತ ನೀವು ಅವಾಗ ಹೇಳ್ತಾ ಇರ್ತೀರಾ. ಅದು ಪ್ರತಿದಿನನೂ ಸ್ವಲ್ಪ ಹೇಳ್ತಾನೆ ಇರ್ರಿ. ಕನಿಷ್ಠ 50% ಇಲ್ಲ ಅಂದ್ರೆ ಒಂದು 30% ಆದ್ರೂ ಜನಗಳು ಹೆಣ್ಮಕ್ಳಾಗ್ಲಿ ತಿಳ್ಕೊಂತಾರೆ. ತಾಯಂದ್ರು ತಿಳ್ಕೊಬೇಕು, ಮೇನು ಅಪ್ಪಂದಿರೆಲ್ಲ ಕೆಲಸದಲ್ಲಿ ಬಿಜಿ ಇರ್ತಾರೆ. ತಾಯಂದರು ಮಕ್ಕಳಿಗೆ ಫೋನ್ ಕೊಡ್ದಂಗೆ ಇರ್ಬೇಕು. ಪ್ರೆಗ್ನೆಂಟ್ ಇರೋರು ತಿಳ್ಕೊಬೇಕು, ಹೆಣ್ಮಕ್ಳು ಕೈಯಲ್ಲಿ ಐತಿ. ಹೌದು. ಸೊ ಒಂದು ಅರ್ಥದಲ್ಲಿ ಮೊಬೈಲಿಂದ ಅದು ಎಷ್ಟು ಅಪಾಯ ಇದೆ ಅಂತಕ್ಕಂಥದ್ದು ನಾವು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್. ಒಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವತ್ತು ಇನ್ನೊಮ್ಮೆ ನೀವು ಹೇಳಿದಿರಿ ಅಂತ ಹೇಳ್ತಿದ್ದೀನಿ. ಸೊ 2 ಮೊಬೈಲ್ಗಳ ಮಧ್ಯೆ ಒಂದು ಮೊಟ್ಟೆ ಇಟ್ಬಿಟ್ಟು ನೀವು ಪರೀಕ್ಷೆ ಮಾಡಿ ನೋಡಿ. ಸೊ ನೀವು ನೀರಲ್ಲಿ ಮೊಟ್ಟೆ ಹಾಕಿದಾಗ ಅದು ಅರ್ಧ ಗಂಟೆ ಬಿಟ್ಟು ಬೇಯ್ದು ಹೇಗೆ ಇದಾಗುತ್ತಲ್ವಾ, ಹಾಗೆ 2 ಮೊಟ್ಟೆನ ಒಂದು ಮೊಬೈಲ್ನ ಆನ್ ಮಾಡಿ 2 ಮೊಬೈಲ್ ಕನೆಕ್ಟ್ ಮಾಡಿಬಿಟ್ಟು ಒಂದು ಮೊಬೈಲಿಂದ ಫೋನ್ ಮಾಡಿ ಇನ್ನೊಂದು ಮೊಬೈಲಿಂದ ಸ್ವೀಕಾರ ಮಾಡಿ ಕರೆನ. 2 ಮೊಬೈಲ್ಗಳ ಮಧ್ಯೆ ಒಂದು ಮೊಟ್ಟೆ ಇಡಿ, ಹಸಿ ಮೊಟ್ಟೆನ. ನಿಮ್ಗೆ ಆಶ್ಚರ್ಯ ಆಗತ್ತೆ, ಸ್ವಲ್ಪ ಹೊತ್ತಿನಲ್ಲಿ ಆ ಮೊಟ್ಟೆ ಒಡೆದು ಹೊರಗಡೆ ಬರುತ್ತೆ. ಮೊಬೈಲ್ ಹೀಟ್ ಇಂದ ಆಗುತ್ತೇನ್ರಿ? ಹೌದು, ಅಷ್ಟೊಂದು ಡೇಂಜರಸ್ ಆಗಿರ್ತಕ್ಕಂಥದ್ದು ಮೊಬೈಲ್ ರೇಡಿಯೇಷನ್ಸ್. ಸೊ ಅದರಲ್ಲಿ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಮೊಬೈಲ್ ಬಹಳ ಯೂಸ್ ಮಾಡ್ಲೇಬಾರ್ದು. ಯೂಸ್ ಮಾಡೋದೆಲ್ಲ ಮೊಬೈಲ್ ಮುಟ್ಲೇಬಾರ್ದು ಅಂತ ಹೇಳ್ತೀನಿ ನಾನು. ಏನ್ ಮಕ್ಕಳೆಲ್ಲ ಅದ್ರಲ್ಲೇ ಟೈಮ್ ಪಾಸ್ ಮಾಡ್ತಾರೆ. ತುಂಬಾ ಡೇಂಜರಸ್. ಮೊದಲಿನ ಕಾಲದಲ್ಲೆಲ್ಲ ನೀವೆಲ್ಲ ಇದು ಇದ್ದಾಗ ಬಹುಶಃ ರಾಮಾಯಣ ಮಹಾಭಾರತ ಕಥೆಗಳನ್ನ ಕೇಳಿ ಎಲ್ಲ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿದ್ರಿ ಅಂತ ಹೌದ್ರಿ, ನಾರ್ಮಲ್ ನಾವು ಹಾಸ್ಪಿಟ್ಲಿಗೆ ಹೋಗಿರ್ಲಿಲ್ಲ. ಹೌದು, ಎಲ್ಲ ಮನೆಯಲ್ಲೇ ನಾರ್ಮಲ್ ಎಲ್ಲ ಆಗಿರೋದು. ಈಗಿನವರಿಗೆ ಪ್ರತಿ ತಿಂಗಳು ತೋರ್ಸೋದಿರ್ಲಿ, ಮೊಬೈಲ್ ಬೇಡ ಅಂದ್ರೂ ಅವಾಯ್ಡ್ ಮಾಡಲ್ಲ ಅವರೆಲ್ಲ. ಹೌದು. ಅವಾಗ ಹೇಳ್ತಾ ಇರ್ರಿ ಸರ್, ಕನಿಷ್ಠ ಒಂದು 30% ಆದ್ರೂ ಮಹಿಳೆಯರು ತಿಳ್ಕೊಳ್ಳಿ ಅಂತ. ಖಂಡಿತ ಅಮ್ಮ. ಸೊ ನಿಮ್ಮ ಒಂದು ಕನ್ಸರ್ನಿಗೆ ನನ್ನ ಒಂದು ನಮಸ್ಕಾರಗಳು. ಸೊ ನಾನು ಆಗಾಗ ಖಂಡಿತ ಹೇಳ್ತಾ ಇರ್ತೀನಿ, ಮಕ್ಕಳ ಕೈಲಿ ಯಾವ ಒಂದು ಇದನ್ನ ಹೇಳ್ಬೇಕಂತಿದ್ದೀನಿ ಹೇಳಿ ಸರ್. ಏನಂದ್ರಿಮ್ಮ? ಯಾವ ಒಂದು ರಾಜನ ಕೈ ಕಾಲುಗಳನ್ನ ಕತ್ತರಿಸಿ ಹಾಕಿರ್ತಾರೆ, ಅದು ಯಾವ ಕಥೆಯಲ್ಲಿ ಪುರಾಣದಲ್ಲಿ ಬರುತ್ತೆ ಗೊತ್ತು ಸರ್? ಶನಿ ಪುರಾಣದಲ್ಲಿ ಬರುತ್ತಲ್ವಾ? ಹೌದು ಸರ್. ಶನಿ ದೇವರ ವಿಕ್ರಮ್ ರಾಜನಿಗೆ 7.5 ವರ್ಷ ನಿನ್ನ ರಾಶಿಯಲ್ಲಿ ಬರ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಶನಿ ದೇವರ ತಪಸ್ಸಿಗೆ ಅಂದಿರ್ತಾನೆ, ಆದ್ರೂ ವಿಕ್ರಮ್ ರಾಜ ಬಿಡೋದಿಲ್ಲ. ಕುದುರೆ ಮೂರ್ಖನಾದ್ರೂ ಬಂದು ಅವನ ರಾಶಿ ಒಳಗ್ ಸೇರ್ಕೊಂಡು ಕೊಡಬಾರ್ದ ಕಷ್ಟಗಳೆಲ್ಲ ಕೊಟ್ಟು 7.5 ವರ್ಷ ಆದ್ಮೇಲೆ ಅವನಿಗೆ ಜ್ಞಾನೋದಯ ಆಗಿರುತ್ತೆ. ಅಷ್ಟರಲ್ಲಿ ಅವನಿಗೆ ಕೈ ಕಾಲುಗಳೆಲ್ಲ ಕತ್ತರಿಸಿ ಹಾಕಿರ್ತಾರೆ. ಯಾರು ಅನ್ನ ನೀರು ಕೊಡಬಾರ್ದು ಅಂತ ಹೇಳಿರ್ತಾರೆ. ಅವಾಗ 7.5 ವರ್ಷ ಆಗಿ ಶನೇಶ್ವರ ಅವನ ರಾಶಿಯಿಂದ ಹೊರಗೆ ಹೋದ್ಮೇಲೆ ಅವನಿಗೆ ಜ್ಞಾನೋದಯ ಆಗಿ ಬೇರೆ ಒಂದ ಹೆಣ್ಣು ಮಗಳ ಮೂಲಕ ಅವನಿಗೆ ಅನ್ನ ನೀರು ಕೊಡೋ ಅಂತ ಸಂದರ್ಭ ಬರುತ್ತೆ ಅಲ್ರಿ? ಹೌದು ಹೌದು.
ಅನಂತರ ಮತ್ತೆ ಅವನಿಗೆಲ್ಲ ರಾಜ ಪದವಿ ಸಿಗುತ್ತೆ, ರಾಜ ಮರ್ಯಾದೆ ಸಿಗುತ್ತೆ. ಸೊ ರಾಜನೇ ತನ್ನ ಸ್ವಂತ ಮಗಳನ್ನ ಕೊಟ್ಟು ಮದುವೆ ಮಾಡಿ ಮತ್ತೆ ಅವನಿಗೆ ಎಲ್ಲ ಪುನರೈಶ್ವರ್ಯ ಎಲ್ಲ ಪ್ರಾಪ್ತಿ ಆಗ್ತದೆ. ಹೌದು ಸರ್. ಹೌದು. ಶನೇಶ್ವರ ಮಾತ್ರ ಒಬ್ಬ ಅದೆಂತ ದೈವ ಅಂದ್ರೆ ಎಲ್ಲ ದೇವರುಗಳು ಕಷ್ಟ ಕೊಟ್ಬಿಟ್ಟು ಕಷ್ಟವನ್ನೇ ಬಿಟ್ಟು ಹೋಗ್ತಾರೆ. ಆದ್ರೆ ಶನೇಶ್ವರ ಯಾರ ಜಾತಕದಲ್ಲಿ ಬರ್ತಾನೆ ಅಥವಾ ಯಾರ ನಕ್ಷತ್ರದಲ್ಲಿ ಬರ್ತಾನೆ, ಮೊದಲಿಗೆ ಎಷ್ಟು ಕಷ್ಟವನ್ನು ಕೊಟ್ಟು ಅವನು ಎಷ್ಟು ಸಫರ್ ಕೊಡ್ತಾನೋ ಅದರ 100ರಷ್ಟು ಒಳ್ಳೇದ್ ಮಾಡ್ತಾನೆ ಅಂತಕ್ಕಂಥ. ಒಳ್ಳೇದ್ ಮಾಡ್ತಾನೆ. ಹೌದು, ಕರೆಕ್ಟ್. ಅದು ಯಾರಿಗೂ ಕಾಡೋದಿಲ್ಲ ಅವನು, ದೇವ್ರು ಯಾರಿಗೂ ಕಾಡೋದಿಲ್ಲ. ಶನೇಶ್ವರ ಅಂದ್ರೆ ಎಷ್ಟೋ ಜನ ಭಯ ಪಡ್ತಾರೆ. ಹೌದು. ಶನಿ ದೇವ್ರು, ಶನಿ ಗ್ರಹ ಅಂತಷ್ಟೇ ಎಷ್ಟೋ ಜನ ಭಯ ಪಡ್ತಾರೆ. ಭಯ ಪಡೋ ಅಂತ ಅವಶ್ಯಕತೆನೇ ಇಲ್ಲ. ದೇವ್ರು ಯಾರಿಗೂ ಕಷ್ಟ ಕೊಡೋದೇ ಇಲ್ಲ. ಹೌದು. ನಾವು ದೇವ್ರನ್ನ ನಂಬಬೇಕು. ನಿಜ. ಅವರವರ ಕರ್ಮಗಳಿಗೆ ಅನುಸಾರವಾಗಿ ಆತ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಹೇಳಿ ಹೇಳಲಾಗತ್ತೆ. ಹೌದು. ಸೊ ಒಳ್ಳೇದನ್ನೇ ಮಾಡಿದ್ರೆ ಖಂಡಿತ ಒಳ್ಳೇದೇ ಆಗತ್ತೆ. ಒಂದ್ ವೇಳೆ ನಾವೇನಾದ್ರು ತಪ್ಪುಗಳನ್ನ ಮಾಡಿದ್ರೆ ಆ ತಪ್ಪಿಗೆ ಸರಿಯಾಗಿ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಶಿಕ್ಷೆ ಆಗುತ್ತೆ. ಹೌದು ಸರ್. ಹಿಂದೆಲ್ಲ ಏನಿತ್ತು ಅಂದ್ರೆ ಮುಂದಿನ ಜನ್ಮದಲ್ಲಿ ಹಂಗಾಗ್ತೀರಿ, ಸತ್ ಮೇಲೆ ನಿಮ್ಗೆ ನರಕ ಆಗತ್ತೆ, ಹಾಗೆ ಹೀಗೆಲ್ಲ ಅಂತ ಹೇಳ್ತಾ ಇದ್ರು. ಸೊ ಈಗ ಪ್ರಸ್ತುತ ಕಲಿಯುಗದಲ್ಲಿ ಏನಾಗಿದೆ ಅಂದ್ರೆ ಇವಾಗ ಏನ್ ಮಾಡ್ತೀವಿ ಅದನ್ನ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ನಾವೇ ಅದನ್ನ ಫೇಸ್ ಮಾಡಿ ಹೋಗುವಂತ ಒಂದು ಪರಿಸ್ಥಿತಿ ಇದೆ. ಹೌದು ಸರ್. ಅದು ಈ ಜನ್ಮ ನಾವ್ ಏನ್ ಮಾಡಿರ್ತೇವೆ ಅದು ಈ ಜನ್ಮದಲ್ಲೇ ತೀರ್ಸಿ ಹೋಗ್ಬೇಕು. ಹೌದು ಹೌದು. ಥ್ಯಾಂಕ್ ಯು. ಹಾಗಾಗಿ ಪ್ರತಿಯೊಬ್ರು ಒಳ್ಳೇದನ್ನೇ ಬಯಸ್ತಾ ಇರ್ಬೇಕು ಅಂತ. ಹೌದು, ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತಾ ಇರ್ಬೇಕಮ್ಮ. ಅದಕ್ಕೆ ನಾವ್ ಯಾವಾಗ್ಲೂ ಹೇಳ್ತೀವಿ ನಮ್ಮ ಕಾರ್ಯಕ್ರಮ, ನಮಗೆ ಇಷ್ಟ ಇಲ್ಲ ಎಲ್ಲರಿಗೂ, ನಮ್ ಸುತ್ತಮುತ್ತ ಇದ್ದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಅಂತ ಬಯಸ್ತಾ ಇರ್ಬೇಕು. ಹೌದಮ್ಮ, ಹೌದು, ಖಂಡಿತ. ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ನಾವು ಲೋಕ ಸಂಸ್ಥೆ ಸುಖಿನೋ ಭವಂತು ಅಂತ ಹೇಳ್ತೀವಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಮ್ಮ. ಧನ್ಯವಾದಗಳು. ನಮ್ಮ ಮನೆಯವರು ಶನಿ ದೇವ್ರ ಪುರಾಣ ಓದ್ತಾರೆ ಸರ್. ಯಾರೋ ಮನೆಯಲ್ಲಿ ಪೂಜೆ ಇರ್ತಾರಲ್ಲ ಅವರೆಲ್ಲ ಕರೆದಿರ್ತಾರೆ, ಹೋಗಿರ್ತಾರೆ, ಶನಿ ಪುರಾಣ ಓದಿ ಬರ್ತಾರೆ. ಹಾಗಾಗಿ ಶನಿ ಬಗ್ಗೆ ಸ್ವಲ್ಪ ಗೊತ್ತು. ತುಂಬಾ ಒಳ್ಳೇದಮ್ಮ, ತುಂಬಾ ಒಳ್ಳೇದು. ಒಳ್ಳೇದಾಗ್ಲಿ ಅಮ್ಮ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ಓಕೆ ಸರ್, ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಅಕಾಲಿಕ ಆಲಿಕಲ್ಲು ಮಳೆಯಿಂದ ರಾಜ್ಯದಲ್ಲಿ 12,726 ಎಕರೆಯಷ್ಟು ಬೆಳೆ ಹಾನಿಯಾಗಿದೆ ಅಂತೆ. ಸೊ ವೆರಿ ಬ್ಯಾಡ್. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು. ಸೊ ಇನ್ನೊಂದು ಕರೆ ಬರ್ತದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಕರೆ ಮಾಡ್ತಿದ್ದಾರೆ. ನಮಸ್ತೆ ವಿನಯ್ ಸರ್. ನಮಸ್ತೆ ನಮಸ್ತೆ ಸರ್, ಹೇಳಿ. ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ರೊಟ್ಟಿ ದಾಲು. ಏನ್ ಸರ್? ರೊಟ್ಟಿ ದಾಲು. ಕಾಳು. ರೊಟ್ಟಿ ದಾಲ್ ಕಾಳು. ಸೂಪರ್ ಸರ್, ಸೂಪರ್ ಸರ್. ನೇರ ಪ್ರಶ್ನೆ ಕೇಳಿಲ್ಲ. ಹಾ, ಕೇಳಿ ಸರ್, ಕೇಳಿ ಸರ್. ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯ ಜಯಂತಿ ಇದೆ. ಅಂಬೇಡ್ಕರ್ ಜಯಂತಿ ಸರ್. ಓಕೆ, ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅಂಬೇಡ್ಕರ್ ಜಯಂತಿ ಅಂತ ಗೊತ್ತು. ಅವರು ಒಂದು ಪುಸ್ತಕವನ್ನು ರಚಿಸಿದ್ದಾರೆ. ಹಾ ಸರ್. ಅದನ್ನ ನಾವೆಲ್ಲರೂ ಕೂಡ ದಿನನಿತ್ಯ ಉಪಯೋಗಿಸ್ತಾ ಇದ್ದೀವಿ. ಆ ಪುಸ್ತಕದ ಹೆಸರೇನು ಸರ್? ಗೊತ್ತಿಲ್ಲ ಸರ್. ಅದು ಆಪ್ಷನ್ಸ್ ಕೊಡ್ಲಾ? ಆಪ್ಷನ್ಸ್ ಕೊಡಿ ಸರ್. ರಾಮಾಯಣ, ಮಹಾಭಾರತ, ಸಂವಿಧಾನ ಪುಸ್ತಕ, ವೇದೋಪನಿಷತ್ತು. ಮಹಾಭಾರತ ಇರ್ಬೋದು ಸರ್. ಗೆಸ್ಸು ಮಹಾಭಾರತನ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಒಳ್ಳೇದಾಗಲಿ ಸರ್. ನಮಸ್ಕಾರ. ಕರೆಕ್ಟ್ ಸರ್. ಆಮೇಲೆ ಹೇಳ್ತೀನಿ ಸರ್ ಉತ್ತರ. ಓಕೆ ಸರ್. ಓಕೆ ಓಕೆ ಸರ್. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಪಟಾಕಿ ಕಾರ್ಖಾನೆಯಲ್ಲಿ ಇನ್ನೇನು ದೀಪಾವಳಿ ಹತ್ತಿರ ಬಂದಿದೆ ಅಂತ ಹೇಳ್ಬಿಟ್ಟು ತಯಾರಿಸಕ್ಕೆ ಹೋಗ್ಬಿಟ್ಟು ಅವಘಡ ಸಂಭವಿಸಿ 8 ಜನ ದುರ್ಮರಣ ಹೊಂದಿದ್ದಾರೆ. ಪಟಾಕಿ ಅದು ಯಾಕೆ ತಯಾರಿಸ್ತಾರೆ ಅಂತ ನನಗೆ ಅರ್ಥ ಆಗಲ್ಲ. ಒಂದು ಕಡೆ ದುಡ್ಡು ವೇಸ್ಟು, ಇನ್ನೊಂದು ಕಡೆ ಈ ರೀತಿಯ ಅವಘಡಗಳು ನಡೆಯುತ್ತೆ. ಅದ್ರ ಜೊತೆಗೆ ಪ್ರಕೃತಿ ಮೇಲೆ ಕೂಡ ತುಂಬ ಕೆಟ್ಟ ಪರಿಣಾಮ ಬರುತ್ತೆ. ಸೊ ಬ್ಯಾನ್ ಮಾಡೋದೇ ಒಳ್ಳೇದು ಅಂತ ಅನ್ಸುತ್ತೆ. ಇನ್ನೊಂದು ಕರೆ ಬರುತ್ತೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ ಸರ್, ನೀವು ಪರೀಕ್ಷೆ ಬಗ್ಗೆ ಹೇಳ್ತಿದ್ರಲ್ಲ? ಅಯ್ಯೋ, ಭವಿಷ್ಯದ ಬಗ್ಗೆ ಎಲ್ಲ ಏನು ಹೇಳ್ತಿರ್ಲಿಲ್ಲ. ಮೊದಲು ಟಿವಿ ವ್ಯಾಲ್ಯೂಮ್ ಕಮ್ಮಿ ಮಾಡಿ. ಸರ್ ಕಮ್ಮಿ ಮಾಡಿದ್ದೀನಿ ಸರ್. ಮ್ಯೂಟ್ ಮಾಡಬೇಕು ಪೂರ್ತಿಯಾಗಿ. ಸರ್ ಮ್ಯೂಟ್ ಮಾಡಿದ್ದೀನಿ ಪೂರ್ತಿ. ಹೇಳಿ, ನಿಮ್ಮ ಹೆಸರು? ಪ್ರೀತಮ್ ಅಂತ ಸರ್. ಪ್ರೀತಮ್. ಓಕೆ, ಏನು ಓದ್ತಾ ಇದ್ದೀರಿ ಸರ್? ಓದ್ತಾ ಇದ್ದೀರಾ? ಹಾ ಸರ್. ಏನು ಓದ್ತಾ ಇದ್ದೀರಿ? 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ವಿದ್ಯಾನಿಕೇತನ್ ಸರ್. ಓಕೆ, ಏನು ಮಾಡ್ತಾ ಇದ್ದೀರಿ ರಜದಲ್ಲಿ? ಸರ್ ಅಜ್ಜಿ ಮನೆಗೆ ಬಂದು ಇಲ್ಲಿ ಅಜ್ಜಿ ಬಟ್ಟೆ ತಡಕ್ ಹೋಗಿದ್ದಾರೆ. ನಾನು ಇಲ್ಲಿ ಟಿವಿ ನೋಡ್ತಾ ಇದ್ದೆ. ಯಾವ ಊರು? ಪರೀಕ್ಷೆ ಬಗ್ಗೆ ಹೇಳ್ತಿದ್ರಲ್ಲ ಸರ್, ಅದು ಎಷ್ಟೇ ಕ್ಲಾಸ್ಗೆ? ಏನಪ್ಪ? ಇವಾಗ ನೀವು ಪರೀಕ್ಷೆ ಬಗ್ಗೆ ಹೇಳ್ತಿದ್ರಲ್ಲ,
ಅದು ಎಷ್ಟನೇ ಕ್ಲಾಸು? ಎಷ್ಟನೇ ಕ್ಲಾಸ್? ಅದು ಸೆಕೆಂಡ್ PUC ಆದವ್ರಿಗಮ್ಮ CET ಪರೀಕ್ಷೆ. ಹೌದಾ? ಸೆಕೆಂಡ್ PUC ಆಗಿರೋರ್ಗೆ. ಸೊ ನಿಮಗೆ ನೀವು ಹೊಸ ಸ್ಕೂಲಿಗೆ ಸೇರ್ಕೋಬೇಕು ಅಂದ್ರೆ ನವೋದಯ ಪರೀಕ್ಷೆಗಳಿತ್ತಲ್ಲ, ಅದನ್ನ ಎಂಟ್ರಿ ತಗೊಂಡಿದ್ರಾ? ಹಾ ಸರ್. ಬರ್ದಿದ್ದೀರಾ ನವೋದಯ ಪರೀಕ್ಷೆ? ಸರ್. ಜವಾಹರ್ ನವೋದಯ ವಿದ್ಯಾಸಂಸ್ಥೆಗೆ ನಿಮಗೆ ನೇರವಾಗಿ ಆಯ್ಕೆ ಇರುತ್ತೆ ಪರೀಕ್ಷೆ ಬರೆಯೋದ್ರ ಮೂಲಕ. ಸರ್. ಬಹುಶಃ ಏಪ್ರಿಲ್ 19 ಕೊನೆ ದಿನಾಂಕ ಇರಬೇಕು. ಒಂದ್ಸರಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸರ್. ಓಕೆ. ಈ ರಜದಲ್ಲಿ ಏನು ಕಲಿಬೇಕು ಅಂತ ಆಸೆ ಇದೆ? ಸರ್ ಈಜು ಮತ್ತೆ ಓದು. ಹೌದಾ? ಓಕೆಪ್ಪ, ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ಏನೇನು ಕಲಿಬೇಕು ಅಂತಿದೆ ಹೊಸದನ್ನೆಲ್ಲ ಕಲೀರಿ, ಆಯ್ತಾ? ರಜದಲ್ಲಿ ಸರ್. ಗಾಡ್ ಬ್ಲೆಸ್. ಹುಷಾರು. ನೀರಲ್ಲಿ ಆಟ ಆಡೋಕೆ ಹೋಗಬೇಡಿ ಹೆಚ್ಚಾಗಿ. ತುಂಬ ಆಳ ಇರೋ ಕಡೆ ಹೋಗಬಾರ್ದು ಚಾನಲ್ಗಳಿಗೆಲ್ಲ, ಆಯಿತಾ? ಸರ್. ಒಳ್ಳೇದಾಗಲಿಪ್ಪ. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. 30 ದಿನಗಳಿಗಿಂತ ಹೆಚ್ಚು ಕಾಲ ಇರುವ ವಿದೇಶಿ ಪ್ರಜೆಗಳಿಗೆ ಅಮೇರಿಕ ಎಚ್ಚರಿಕೆಯನ್ನು ನೀಡಿದೆ ಅಂತೆ. ಸೊ ನಮ್ಮ ಭಾರತೀಯ ಹೆಚ್ಚು ಕಡಿಮೆ ಯಾರೆಲ್ಲ ಇಲ್ಲಿಗಲ್ ವೀಸಾದ ಮೇಲೆ ಇದ್ದರೂ ಅವರೆಲ್ಲರನ್ನೂ ಕಳಿಸಿದ್ದಾಯಿತು. ಸೊ ಈಗ ಯಾರೆಲ್ಲ 30 ದಿವಸಗಳಿಗಿಂತ ಹೆಚ್ಚು ಕಾಲ ಇರ್ತಾರೆ ಅವ್ರಿಗೂ ಕೂಡ ಅಮೇರಿಕ ವಾರ್ನಿಂಗ್ ಮಾಡಿದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸುಧಾ ಅಂತ. ಸುಧಾ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆ ತಾಲೂಕು ಕಾಶಿಪುರ ಸರ್. ದಾವಣಗೆರೆ ತಾಲೂಕು ಕಾಶಿಪುರ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಅಂಬೇಡ್ಕರ್ ಜಯಂತಿ ಶುಭಾಶಯ ಸರ್ ಎಲ್ಲರಿಗೂ. ಧನ್ಯವಾದಗಳಮ್ಮ. ನಿಮಗೂ ಕೂಡ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಏನಾದರೂ ಗೊತ್ತಿದೆಯಾ ಅಂಬೇಡ್ಕರ್ ಜಯಂತಿ ಬಗ್ಗೆ? ಸರ್ ನೀವು ಕ್ವಶನ್ ಕೇಳಿದ್ರಲ್ಲ, ಅದು ಸಂವಿಧಾನ ಪುಸ್ತಕ ಸರ್. ಅದು ಸಂವಿಧಾನ ಪುಸ್ತಕನಾ? ಶೋರ್, ಕರೆಕ್ಟ್ ಅಮ್ಮ. ಸಂವಿಧಾನ ಪುಸ್ತಕ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ, ಮತ್ತು ಟಿವಿಯಿಂದ ಒಂಚೂರು ದೂರ ಬಂದ್ಬಿಡಿಮ್ಮ, ಇಲ್ಲ ಎಕೋ ಆಗ್ತಾ ಇರುತ್ತೆ. ಸರಿ ಸರ್. ಎಸ್ ಮ, ಸಂವಿಧಾನ ಪುಸ್ತಕ ಸರಿಯಾಗಿರ್ತಕ್ಕಂಥ ಉತ್ತರ. ನಾವು ಪ್ರತಿಯೊಬ್ಬ ಭಾರತೀಯರು ಈ ಸಂವಿಧಾನ ಪುಸ್ತಕದ ಆಧಾರದ ಮೇಲೇ ಜೀವನವನ್ನು ನಡೆಸ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಅದು ಹೀಗೆ ಅಂಥೇಳಿ ಒಂದು ರೂಲ್ಸ್ ರೆಗ್ಯುಲೇಷನ್ಸನ್ನು ಸಂವಿಧಾನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಸೊ ಹಾಗಾಗಿ ಇವರನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಥವಾ ದಾದಾ ಸಾಹೇಬ್ ಅಂಬೇಡ್ಕರ್ ಅಂತಲೂ ಕೂಡ ಕರೀತಾರೆ. ಹೌದು ಸರ್. ಎಸ್, ಧನ್ಯವಾದಗಳಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? V1 ವಾಹಿನಿ ವೀಕ್ಷಕರಿಗೆಲ್ಲರಿಗೂ ಶುಭಾಶಯ ಸರ್. ಧನ್ಯವಾದಗಳಮ್ಮ. ಸೊ ನಿಮಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ. ಮಕ್ಕಳೆಲ್ಲ ರಜಕ್ಕೆ ಏನು ಮಾಡ್ತಾ ಇದ್ದಾರೆ? ಆಟ ಆಡ್ತಿದ್ದಾರೆ ಸರ್. ಓಕೆ ಓಕೆ. ಸೊ ಆಟದ ಕಡೆಗೆ ಒಂದಷ್ಟು ಓದಿಗೂ ಕೂಡ ಗಮನ ಕೊಡಿಸಿ, ಏನಾದರೂ ಹೊಸತನವನ್ನು ಕಲಿಸೋ ಪ್ರಯತ್ನವನ್ನು ಮಾಡಿಮ್ಮ. ಹೌದು ಸರ್. ಏಕೆಂದರೆ ಬರೀ ಆಟದಲ್ಲೇ ಇದ್ಬಿಟ್ರೆ ಮುಂದಿನ 2 ತಿಂಗಳಾದ ನಂತರ ಶಾಲೆಗೆ ಹೋದಾಗ ತಕ್ಷಣಕ್ಕೆ ಅವ್ರಿಗೆ ಓದಿಗೆ ಹೊಂದ್ಕೊಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆಟ ಆಡಲಿ ಮಕ್ಕಳು, ಖಂಡಿತ ಆಟ ಆಡಬೇಕು, ತಪ್ಪಲ್ಲ. ಆರೋಗ್ಯವಾಗಿರಬೇಕು, ಆಟ ಆಡಬೇಕು. ಆದರೆ ದಿನಕ್ಕೆ ಒಂದು ಅರ್ಧ ಗಂಟೆನಾದ್ರು ಪುಸ್ತಕ ಹಿಡಿಯೋ ಹಾಗೆ ನೋಡ್ಕೊಳ್ಳಿ. ಹೌದು ಸರ್. ಸೊ ಅವಾಗ ಅಟ್ಲೀಸ್ಟ್ ಟಚ್ ಮರೆಯೋಲ್ಲ. ಕೆಲವೊಮ್ಮೆ ಮಗ್ಗಿಗಳನ್ನ ಹೇಳ್ಕೊಡಿ, ಕೆಲವೊಮ್ಮೆ ಕಾಗುಣಿತ ಹೇಳ್ಕೊಡಿ. ಏನು ಸಾಧ್ಯವಾಗುತ್ತೆ ಅವರಿಗೆ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಪ್ರೀತಿಯಿಂದ ಆಟನೇ ಅಂತ ಅನ್ನಿಸ್ಬೇಕು. ಆ ಓದೋದು ಕೂಡ ಹಾಗೆ ತಮಾಷೆಗೆ ಹೇಳ್ಕೊಟ್ರೆ ಖಂಡಿತ ಅವ್ರಿಗೆ ಇಷ್ಟ ಆಗತ್ತೆ. ಸರಿ, ಆಯ್ತು ಸರ್. ಓಕೆ ಅಮ್ಮ, ಒಳ್ಳೆಯದಾಗಲಿ. ನಮಸ್ಕಾರಮ್ಮ. ಆಯ್ತು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇವತ್ತಿಗೆ ಈ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ. ಸೊ ಇನ್ನೊಂದು ಕೊನೆಯ ವಿಚಾರವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ 2025ರಲ್ಲಿ ಅಮೇರಿಕಾದಲ್ಲಿ ದಿವಾಳಿ ಬೀಳ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಮುಚ್ತಾ ಇದ್ದಾವೆ ಅಂಥೇಳಿ ಹೇಳಲಾಗ್ತದೆ. ಸೊ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಅಮೇರಿಕಾದ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಂಪ್ ಅವರ ನೀತಿಯಿಂದಾಗಿ ಇವೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅನಿಸುತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ, ಹೇಳಿ ತಮ್ಮ ಹೆಸರು? ಇನ್ನ ನೀಟಾಗಿ ಕೇಳಿಸ್ತಿಲ್ಲ ಸರ್. ನಿಮ್ಮ ಕಡೆಯಿಂದ ನೆಟ್ವರ್ಕ್ ಇಶ್ಯೂ ಇರಬೇಕು ಅಂತ ಅನ್ಸುತ್ತೆ. ನಿಮ್ಮ ಕಡೆಯಿಂದ ನೆಟ್ವರ್ಕ್ ಇಶ್ಯೂ ಇರಬೇಕು. ಟಿವಿಯಿಂದ ದೂರ ಬನ್ನಿ, ಸ್ಪೀಕರ್ ಆನ್ ಮಾಡಿದ್ರೆ ಆಫ್ ಮಾಡಿಬಿಡಿ. ಹೇಳಿ ಸರ್. ಹೇಳಿ ತಮ್ಮ ಹೆಸರು? ಸರ್. ನಿಮ್ಮ ಹೆಸರು ಇನ್ನೊಂದು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸಿಂಚನಾ ಸರ್. ಸಿಂಚನಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೊದಿಗೆರೆ. ಹೊದಿಗೆರೆಯಿಂದನಾ? ಎಷ್ಟನೇ ಕ್ಲಾಸು? 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ನವಚೇತನ ಚನ್ನಗಿರಿ ಹೈಯರ್ ಪ್ರೈಮರಿ ಸ್ಕೂಲ್. ನವಚೇತನ ಚನ್ನಗಿರಿ. ಓಕೆ. ಸೊ ಹೇಳಿ, ಏನಾಗಬೇಕು ಅಂತಿದ್ದೀರಿ ಮುಂದೆ? ಸರ್ ಡಾಕ್ಟರ್. ಡಾಕ್ಟರ್? ಸರ್ ಡಾಕ್ಟರ್ ಸರ್.
ಏನು ಡಾಕ್ಟರ್ ಆಗಬೇಕು ಅಂತ ಇದ್ದೀರಿ? ಸರ್ ಮಕ್ಕಳ ಡಾಕ್ಟರ್ ಆಗ್ಬೇಕು ಅಂತ ಇದ್ದೀವಿ. ಯಾಕೆ ಡಾಕ್ಟ್ರೇ ಆಗಬೇಕು ಅಂತ ಆಸೆ? ಸರ್ ಯಾಕೆ ಡಾಕ್ಟ್ರೇ ಆಗಬೇಕು ಅಂತ? ಅಪ್ಪ ಅಮ್ಮನ ಆಸೆನಾ ನಿಮ್ಮ ಆಸೆನಾ? ಸರ್ ಈಗ ಬರೀ ಎಲ್ಲರಿಗೂ ಹುಷಾರಿಲ್ಲ ಅಂತಾನೆ ಬರ್ತಾ ಇರೋದು ರೀಸನ್. ಅದ್ರಲ್ಲೂ ಮಕ್ಕಳಿಗೆ ತುಂಬಾ ವೈರಸ್ ಕಳ್ಸಿದೆ ಅಂತ ನಾನು ಡಾಕ್ಟರ್ ಆಗಕ್ಕೆ ಇಷ್ಟಪಡ್ತಿದ್ದೀನಿ. ವೆರಿ ಗುಡ್ ವೆರಿ ಗುಡ್. ಓಕೆ, ಒಳ್ಳೇದಾಗಲಿ, ನಿಮ್ಮ ಕನಸು ಈಡೇರಲಿ. ಇದು ನಿಮ್ಮ ಆಸೆನಾ ನಿಮ್ಮ ಅಪ್ಪ ಅಮ್ಮನ ಆಸೆನಾ? ಸರ್ ಡಾಕ್ಟರ್ ಆಗಬೇಕು ಅನ್ನೋದು ನಿಮ್ಮ ಆಸೆನಾ ನಿಮ್ಮ ಅಪ್ಪ ಅಮ್ಮನ ಆಸೆನಾ ಕೇಳಿದೆ. ಸರ್ ನಮ್ಮ ಅಪ್ಪ ಅಮ್ಮಂದು ಕೂಡ ನಂದು ಕೂಡ. ಹೌದಾ, ಒಳ್ಳೇದಾಗಲಿ, ಚೆನ್ನಾಗಿ ಓದಿ ಡಾಕ್ಟರ್ ಆಗಿ. ಓಕೆನಾ? ಸರ್ ಗಾಡ್ ಬ್ಲೆಸ್ ಯು. ಹ್ಯಾಪಿ ಅಂಬೇಡ್ಕರ್ ಜಯಂತಿ. ಓಕೆಪ್ಪ, ನಿಮಗೂ ಕೂಡ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತೇನಾದರೂ ಗೊತ್ತಿದೆಯಾ? ಸರ್ ಅಷ್ಟು ಗೊತ್ತಿಲ್ಲ ಸರ್ ನಮ್ಗೆ ಅಂಬೇಡ್ಕರ್ ಬಗ್ಗೆ. ಓಕೆ, ಸೊ ತಿಳ್ಕೋಬೇಕು ಆಯ್ತಾ? ಅಂಬೇಡ್ಕರ್ ಅವ್ರ ಬಗ್ಗೆ ನಮಗೆ ಒಂದು ಪಾಠ ಕೂಡ ಇದೆ ಅಲ್ವಾ? ಸೊ ಅಂಬೇಡ್ಕರ್ ಅವರು ತಿಳ್ಕೊಳ್ಳಿ. ಓಕೆ ಮ್ಯಾಮ್. ಎಸ್ ವೀಕ್ಷಕರೇ, ಸೊ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸೊ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಕೂಡ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕದ ಆಧಾರದ ಮೇಲೆ ಜೀವನವನ್ನು ನಡೆಸ್ತಾ ಇದ್ವಿ. ಸೊ ಹಾಗಾಗಿ ಆ ಸಂವಿಧಾನ ಶಿಲ್ಪಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸೋಣ. ಸೊ ಬಹುಶಃ ಅವರ ಒಂದು ಮಾರ್ಗದರ್ಶನ ಇರಲಿಲ್ಲ ಅಂದರೆ ಈ ಭಾರತ ಇಷ್ಟೊಂದು ಸುಂದರವಾಗಿ ಇರ್ತಿರಲಿಲ್ಲ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಸೊ ಇನ್ನೊಂದು ಕೊನೆಯ ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಭೂಮಿಕಾ ಅಂತೇಳಿ. ಭೂಮಿಕಾ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ, ಬೇಗ ಮಾತಾಡಬೇಕು. ಎಲ್ಲಿಂದ ಕರೆ ಮಾಡಿದ್ದೀರಿಮ್ಮ? ದಾವಣಗೆರೆ ಡಿಸ್ಟಿಕ್ ಕೊಕ್ನೂರು. ಓಕೆ, ದಾವಣಗೆರೆ ಡಿಸ್ಟಿಕ್ ಕೊಪ್ಪನೂರು. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನನ್ನ ಸಿಸ್ಟರ್ ಬರ್ತ್ಡೇ ಇವತ್ತು, ವಿಶ್ ಮಾಡ್ಬೇಕಾಯ್ತು. ಅವ್ರ ಹೆಸರೇನು? ಕಾವೇರಿ ಅಂತೇಳಿ. ಓಕೆ, ಕಾವೇರಿ ಅವರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡಿಗೆ ಹೇಳಿ ಹೇಳಿ, ಅವ್ರ ಹೆಸರು? ಅಂಕಿತಾ ಅಂತೇಳಿ. ಅಂಕಿತಾ. ಓಕೆ, ಅಂಕಿತಾ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಪ್ಪ. ಒಳ್ಳೆಯದಾಗಲಿ. ಓಕೆ, ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಎಲ್ಲರೂ ಕೂಡ ಹೋಗಿ ಬಾಬಾ ಅವರ ಪಾದಕಿಗಳ ದರ್ಶನವನ್ನು ಪಡೆದುಕೊಳ್ಳಿ. ನಗರದ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ MCC B ಬ್ಲಾಕ್ನಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನ 12 ಗಂಟೆ ಆರತಿ ಆದ ನಂತರ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸಂಜೆ ಕೂಡ ಆರತಿ ಆದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಸೊ ಎಲ್ಲರೂ ಹೋಗಿ ದರ್ಶನವನ್ನು ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆನೂ ಕೂಡ ಮಾತಾಡೋ ಒಂದು ಪ್ರಯತ್ನವನ್ನು ಮಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಸರ್ ನಾವು ಅಶ್ವಿನಿ ಅಂತ ಹೇಳಿ. ಅಶ್ವಿನಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿಂದ ಸರ್. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಇವತ್ತು ನಮ್ಮ ಮಗನ ಬರ್ತಡೇ ಐತಿ ಸರ್, ಹ್ಯಾಪಿ ಬರ್ತಡೇ ಅಂತ ಹೇಳಿ. ಅವ್ರ ಹೆಸರು ವರುಣ್ ಅಂತ ಹೇಳಿ ಸರ್. ಓಕೆ, ವರುಣ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿಮ್ಮ. ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ ಸರ್, ಕಳ್ಸಿಲ್ಲ. ಓಕೆ, ಇವತ್ತು ಕಳಿಸಿಮ್ಮ, ನಾಳೆ ಪ್ರಸಾರ ಮಾಡೋಣ. ಓಕೆ, ಹಾ ಸರಿ ಸರ್. ನಮ್ಮ ಹಾಗೆ ಟಿವಿ ನೋಡ್ತಾ ಇದಾರೆ ಸರ್ ನಮ್ಮ ಮನೆಯವರು, ನಮ್ಮ ಅಜ್ಜಿ ಅವ್ರಿಗೆಲ್ಲ ಆಯ್ ಅಂತ ಹೇಳಿ. ಓಕೆಮ್ಮ, ಎಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಮ್ಮ ಅಜ್ಜಿಯವರಿಗೆ, ನಿಮ್ಮ ಮನೆಯವರಿಗೆ ಎಲ್ಲರೂ ಕೂಡ ನಮಸ್ಕಾರ ಹೇಳ್ತಾ ಇದ್ದೀನಿ. ಓಕೆನಾ? ಸರಿ. ಓಕೆಮ್ಮ, ಒಳ್ಳೆಯದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿರಾಮ ಹಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಆ ಭಗವಂತನ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ಲರೂ ನಗ್ನಗ್ತಾ ಹೀಗೆ ಸಂತೋಷವಾಗಿರಿ. ನಮಸ್ಕಾರ, ಶುಭಮಸ್ತು.